ಪ್ರಿಯ ಸಿಟಿ ಟಿವಿ ವೀಕ್ಷಕರಿಗೆ ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ಡಿ ತಳವಾರ್. ಇವತ್ತಿನ ವಿಶೇಷ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಕ್ಕಳ ಬಗ್ಗೆ, ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಒಂದು ಬುದ್ಧಿಯನ್ನು ಇನ್ಕ್ರೀಸ್ ಮಾಡೋ ಬಗ್ಗೆ, ಬುದ್ಧಿಯನ್ನು ಡೆವಲಪ್ಮೆಂಟ್ ಮಾಡೋ ಬಗ್ಗೆ ವಿಶೇಷವಾಗಿ ಆಗಮಿಸಿದಂಥ ಜಿ ಸುರೇಶ್ ಕುಮಾರ್ ಅವರು. ಇವರು ಪ್ರಾಪರು ರಾಯಚೂರು. ಆಮೇಲೆ ಇವರೆಲ್ಲ ಒಂದು ಎಜುಕೇಷನ್ ಅಂತ BA ಮತ್ತು ILRD ಅಂತೇಳಿ ಈ ಒಂದು ಎಜುಕೇಷನ್ ಮುಖಾಂತರ ಮಕ್ಕಳಲ್ಲಿ ಒಂದು ಬುದ್ಧಿವಂತಿಕೆ ಮತ್ತು ಥರ್ಡ್ ಐ ಅಂತೇಳಿ, ನಾವು ಥರ್ಡ್ ಐ ಅಂತ ನಾವೇನು ಹೇಳ್ತೀವಿ, ಮೂರನೇ ಕಣ್ಣು. ಆ ಮೂರನೇ ಕಣ್ಣಿಂದ ನಾವು ಜಗತ್ತನ್ನು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಬೋದು, ಆಮೇಲೆ ನಮ್ಮ ಸಂಸ್ಕೃತಿ ಮತ್ತು ಅದೇ ರೀತಿಯಾಗಿ ಮುಖ್ಯವಾಗಿ ನಾವು ಈ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಏನಂತಂದ್ರೆ ಒಂದು ವಿದ್ಯೆ ಮತ್ತು ಒಂದು ಸಂಸ್ಕಾರ. ಈ ವಿದ್ಯೆ ಮತ್ತು ಸಂಸ್ಕಾರ ಇರೋದ್ರಿಂದ ಆ ಮಗುವಿನ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ, ಈ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಂಥ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರಿಗೆ ತಮ್ಮ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ಸ್ವಾಗತ ಕೊಡ್ತೇವೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ. ಅದೇ ರೀತಿಯಾಗಿ ಇನ್ನೊಬ್ಬರು ಅತಿಥಿಯಾದಂಥ ರಿಜಿಯಾ ಬೇಗಂ ಅವರು ಸತ್ಯಕ್ಕೆ ಈ ಒಂದು ಥರ್ಡ್ ಐ ಬಗ್ಗೆ, ಮಕ್ಕಳ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು, ಈಗ ನಮ್ಮ ಗದಗ ಜಿಲ್ಲೆಯೊಳಗೆ ಅಂಥ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವರು ಸತ್ಯಕ್ಕೆ ಒಂದು ಎಜುಕೇಷನ್ ಕೊಡ್ಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ. ಅವರು ಯಾವ ರೀತಿಯಾಗಿ ಮಕ್ಕಳನ್ನ ಅಭಿವೃದ್ಧಿ ಮಾಡ್ತಾರೆ, ಯಾವ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾರೆ, ಎಷ್ಟು ದಿವಸ ಕೊಡ್ತಾರೆ, ಡ್ಯೂರೇಷನ್ ಏನು, ಆಮೇಲೆ ಆ ಕಾರ್ಯಕ್ರಮ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಎಷ್ಟು ವಯಸ್ಸಿನಿಂದ ಪ್ರಾರಂಭ ಮಾಡಬೇಕಂತ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಅವರು ಈ ಕಾರ್ಯಕ್ರಮ ಬಂದಾರ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಮುಖ್ಯವಾಗಿ ನಮ್ಮ ಪಾಯಿಂಟ್ ಏನಂತಂದ್ರೆ, ನಿಮ್ಮ ಈ ಸಕ್ರೆಡ್ ಆನ್ಲೈಟ್ ಅಕಾಡೆಮಿ ವತಿಯಿಂದ ಥರ್ಡ್ ಐ ಅಂತ ನಾವು ಮಾಡ್ತೀವಿ. ಅಂದರೆ ನೀವು ಗಾಂಧಾರ ವಿದ್ಯಾ ಅಂತ ನೀವು ಹೇಳ್ತೀರಿ. ಈಗ ಸದ್ಯ ನಮ್ಮಲ್ಲಿ ಪ್ರೆಸೆಂಟ್ ಬೇಕಾಗಿದ್ದು ಮಕ್ಕಳಿಗೆ ಏನಂತಂದ್ರೆ, ಫಸ್ಟ್ ಬೇಕಾಗಿದ್ದು ಮೊಬೈಲ್ ಅವಾಯ್ಡ್. ಒಂದು ಮೊಬೈಲ್ನಿಂದ ಅವ್ರಿಗೆ ಯಾವುದೇ ರೀತಿ ಎಜುಕೇಷನ್ ಸ್ಟಾಪ್ ಆಗತೈತಿ, ಅವ್ರ ಇಂಪ್ರೂವ್ಮೆಂಟ್ ಇಲ್ಲ, ಒಂದು ಸಂಸ್ಕಾರ ಇಲ್ಲ, ಒಂದು ವಿದ್ಯೆ ಇಲ್ಲ. ಒಂದು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ನಮ್ಮಲ್ಲಿ ಈ ಮೊಬೈಲ್ನ ಅವಾಯ್ಡ್ ಮಾಡಬೇಕು, ಆ ಮಗು ಇಂಪ್ರೂವ್ಮೆಂಟ್ ಆಗಬೇಕು. ಬಟ್ ಎಜುಕೇಷನ್ ನಮ್ಮಲ್ಲಿ ಹೆಂಗ್ ಸಿಸ್ಟಮ್ ಆಗೈತೆ ಅಂತಂದ್ರೆ, ಬರೀ ಓದು ಪರ್ಸೆಂಟೇಜ್ ತೆಗಿ, ಪರ್ಸೆಂಟೇಜ್, ಸಂಸ್ಕಾರ ಬೇಡ, ವಿದ್ಯೆ ಬೇಡ. ಇನ್ನೇನು ಪರ್ಸೆಂಟೇಜ್ ಇಂಪಾರ್ಟೆಂಟ್. ಈಗ ಪೇರೆಂಟ್ಸ್ ಒಳಗೆ ಇರ್ತಕ್ಕಂಥ ಒಂದು ವೆಲ್ ಅಂಡ್ ಗುಡ್. ನಾವು ಹೈಯರ್ ಎಜುಕೇಷನ್ ಬಗ್ಗೆ ನಾವು ಅದೇ ಸ್ಟೆಪ್ ಹೊಂಟೈತಿ. ಬಟ್ ನಾವು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ, ಬಟ್ ಸಂಸ್ಕಾರಕ್ಕೆ ನಾವು ಇಂಪಾರ್ಟೆಂಟ್ ಕೊಡತ್ತಲ್ಲ. ಅದಕ್ಕೆ ತಮ್ಮ ಈ ಒಂದು ಪ್ರೋಗ್ರಾಮ್ ಯಾವ ರೀತಿಯಾಗಿ ನೀವು ಪರಿವರ್ತನೆ ಮಾಡ್ತೀರಿ ಮಕ್ಕಳನ್ನ? ನಮಸ್ಕಾರ ಸರ್. ವಿಶೇಷವಾಗಿ ನಾವು ದಿ ಸ್ಯಾಕ್ರೆಡ್ ಆಫ್ ಎನ್ಲೈಟ್ ಪ್ರೋಗ್ರಾಮ್ ಅವೇನು ಮಾಡ್ತಾ ಇದ್ದೀವಿ ಸರ್. ವಿಶೇಷವಾಗಿ ಮಕ್ಕಳಿಗಾಗಿ ಅಂತ ಡಿಸೈನ್ ಮಾಡಿ ಸರ್. ಇದು 5 ವರ್ಷದಿಂದ 16 ವರ್ಷ ಮಗುಗಂತ ತೊಗೊತಾ ಇದ್ದೀವಿ ನಾವು. ಇದರಿಂದ ಯಾಕೆ ಮಕ್ಕಳಿಗೆ ಬೇಕು ಸರ್ ಅಂದರೆ, ಮಕ್ಕಳು 5 ಸೆನ್ಸ್ ಇಂದ ಮುಖಾಂತರ ಮಕ್ಕಳು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದೇದು ಟಚ್ ಸ್ಕಿಲ್ ಅಂತ ಬರುತ್ತೆ ಸರ್. ಮಗು ಏನೇ ಕಲಿಬೇಕಂದ್ರೆ, ಚಿಕ್ಕ ಮಗು ಇರಬೇಕಾದ್ರೆ, ಮಗು ಅಂದರೆ ಹೂವು ಅರಳಕ್ಕಿಂತ ಮುಂಚೆ ಇರುವಂಥ ಸ್ಥಿತಿ ಮಗು ಅಂತ ಏನು ಕರಿತೀವಿ, ಅದಕ್ಕೆ ನಾವು ಮಗು ಅಂತ ಕರಿತೀವಿ ಸರ್ ನಾವು. ಆ ಬ್ರೈನ್ ಡೆವಲಪ್ಮೆಂಟ್ ಆಗುವ ಸ್ಥಿತಿನೇ ಆ ಟೈಮ್ ಇದೆ ಸರ್. ಆ್ಯಕ್ಚುಲಿ ಇವನ್ನ ಡಾಕ್ಟರ್ ರಿಸರ್ಚ್ ಪ್ರಕಾರ ಸರ್, ಮಗುಗೆ ಬ್ರೈನ್ ಸರ್ ಬೆಳೀತಾ ಇರೋದೆ 1 ವರ್ಷದಲ್ಲಿ 80% ಮಗುನ ಬ್ರೈನ್ ಬೆಳೀತೆ ಸರ್ 1 ವರ್ಷದಲ್ಲಿ. ಸೊ 1 ವರ್ಷದಿಂದ 5ನೇ ವರ್ಷ ಮಕ್ಕಳಿಗೆ ಇನ್ನು 20% ಬೆಳೀತಾ ಬರುತ್ತೆ, ಬ್ರೈನ್ ಡೆವಲಪ್ ಆಗ್ತಾ ಬರುತ್ತೆ. ಆಮೇಲೆ ನಿಧಾನ ಡೆವಲಪ್ ಆಗ್ತಾ ಹೋಗ್ತದೆ ಸರ್. ಸೊ ಈ ಟೈಮ್ ಇದೆಲ್ಲ ಸರ್ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಇಲ್ಲ ಏನು ಕಲಿಸ್ ಸರ್ ಮಗು ಅಂದರೆ, ಮೈಂಡ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ನಾವು ಮಿಡ್ ಬ್ರೈನ್ ಆಕ್ಟಿವೇಟ್ ಅಂತ ಕರಿತೀವಿ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಎರಡು ಆಕ್ಟಿವೇಟ್ ಮಾಡಿದಾಗ ಮಿಡ್ ಬ್ರೈನ್ ಅಂತ ಕರಿತೀವಿ. ಸೊ ಒಂದು ಬ್ರೈನ್ ಏನು ಮಾಡಲ್ಲ ಸರ್, ಕ್ವಶನ್ ಮಾಡ್ತಾ ಬರುತ್ತೆ, ಇದು ಏನು, ಇದು ಯಾಕೆ, ಇದೇನು ಅಂತ ಕೇಳುತ್ತೆ. ಇನ್ನೊಂದು ಮೈಂಡ್ ಏನು ಸರ್, ಇದಕ್ಕೆಲ್ಲದಕ್ಕೆ ಎಸ್ ಅಂದ್ಕೊಂಡ್ ಬರುತ್ತೆ. ಒಂದು ಲೆವೆಲ್ ಮಗು ಎಲ್ಲ ಎಸ್ ಅಂತ ಸರ್, ಬೆಳೀತಾ ಮಗು ಏನಾಗತ್ತೆ ರೀ, ಕ್ವಶನ್ ಮಾಡಕ್ಕೆ ಬರುತ್ತೆ. ಎರಡನ್ನ ಬ್ಯಾಲೆನ್ಸ್ ಮಾಡೋದೇ ಮಿಡ್ ಬ್ರೈನ್ ಆಕ್ಟಿವಿಟಿ ಅಂತ ಕರಿತೀವಿ, ಅಥವಾ ಧ್ಯಾನ ಅಂತ ಕರಿತೀವಿ, ಸಮಾಧಿ ಅಂತ ಕರಿತೀವಿ ಸರ್. ಅವಾಗ ಮಗು ಏನು ಬೇಕಾದ್ರೂ ಮಾಡೋದು ತಾಕತ್ತು ಬರುತ್ತೆ. ಹಾಗಾದ್ರೆ ಬ್ರೈನಿಗೆ ಇನ್ಸ್ಟ್ರಕ್ಷನ್ ಕೊಡೋದು ಹೆಂಗೆ ಸರ್ ಅಂದರೆ 5 ಸೆನ್ಸ್ ಅಂತ ಕೊಡ್ತಾ ಬರುತ್ತೆ. ಈಗ ನಿಮ್ಗೆ 5ನೇ ವರ್ಷ ಮಗುಗೆ ಬರೀ ಎಸ್ ಅಂತ ಇತ್ತು ಅಥವಾ ಕ್ವಶನ್ ಕೇಳುತ್ತೋ ಸರ್? ಸ್ಟಾರ್ಟಿಂಗ್ ಅಲ್ಲಿ 5ನೇ ವರ್ಷ ಮಗುಗೆ ಎಲ್ಲದಕ್ಕೆ ಎಸ್ ಅಂತ ಬರ್ತದೆ ಸರ್. 5ನೇ ವರ್ಷಕ್ಕೆ ಎಸ್ ಅಂತ ಟಿಲ್ 8ನೇ ವರ್ಷವರೆಗೂ ಸರ್. ಯೂಶಲಿ ಎಲ್ಲಾ ಇದ್ರ ಪ್ರಕಾರ ಸರ್ 8ನೇ ವರ್ಷ ಮಗು ಬಂದ್ರೆ ಅಯ್ಯಾಚಾರ, ಉಪನಯನ, ಮುಂಜಿವೆಲ್ಲ ಯಾಕೆ ಮಾಡ್ತಾರೆ ಸರ್, ಆವರಿಂದ ಲೆಫ್ಟ್ ಬ್ರೈನ್ ಸಂಧ್ಯಾ ವಂದನೆ ಆ ಒಂದು ಸಾಧನೆ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ನಮ್ಮ ಸಣ್ಣತನದಲ್ಲಿ ಇರುವಂಥದ್ದು. ಹಾಗಾಗಿ ನಾವು ಇಲ್ಲಿ ಏನು ಹೇಳ್ಕೊಡ್ತೀವಿ ಸರ್ ಕ್ಲಾಸಿಗೆ ಮಕ್ಕಳಿಗೆ, ಬ್ರೈನ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ಆ ಮಗು ಟಚ್ ಸ್ಕಿಲ್ ಅಂತ ಕರೀತೀವಿ ನಾವು. ಎಲ್ಲವನ್ನು ಮಗುವನ್ನು ಮುಟ್ಟಿ ಸ್ಪರ್ಶ ಮಾಡುತ್ತೆ. ಇದು ಬಿಸಿ ಇದೆನೋ, ಇದು ತಣ್ಣಗಿದೆನೋ, ಹಾಡಿದೆನೋ, ಬಿದು ಎಲ್ಲರೂ ಮುಟ್ಟಿ ನೋಡುತ್ತೆ. ಆ ಮುಟ್ಟಿನ ಗೊತ್ತಾಗತ್ತೆ ಅವನಿಗೆ ಇದು ಹಾಡಿದೆ. ಅದಕ್ಕೆ ಮಗು ಒಂದು ಆಟಾಡೋ ಸಾಮಾನು ತಗೊಂಡ್ರೆ ಅವನು ಅದನ್ನೆಲ್ಲ ಮುಟ್ಟಿ ಜೋರಾಗಿ ಹೊಡೆದಾಗ್ತಾನೆ. ನಾವೇಂತೀವಿ, ಅಯ್ಯೋ ಸಾಮಾನು ಹಾಳಾಯ್ತು ನಾವು. ಆದ್ರೆ ಮಗು ಅದರಿಂದ ಕಲಿತಾನೆ, ಇದು ಹಾಡಿದೆ ಅಂತ ಒಂದು. ಸೊ ಇದರಿಂದ ಏನಾಗುತ್ತೆ ಸರ್ ಸ್ಕಿಲ್ಸ್ ಅಲ್ಲಿ, ಈ ಮಗು ಇದೇ ತರ ಮುಂದೆ ಬೆಳೆದ್ರೆ ಅವನು ದೊಡ್ಡ ಟೈಲ್ ಶಾಪ್ ಅಲ್ಲಿ, ಕಂಪ್ನಿಗಳೆಲ್ಲ ಸರ್ ಟೈಲ್ಸ್ ಮುಟ್ಟಿ ಸೆನ್ಸ್
ಮಾಡಿ ನೋಡ್ತಾನ ಇದು ನಂಬರ್ 1 ಕ್ವಾಲಿಟಿ, ಇದು ನಂಬರ್ 2 ಕ್ವಾಲಿಟಿ, ನಂಬರ್ 3. ಮಿಷಿನ್ ಮಾಡಲ್ಲ ಸರ್, ಸೆನ್ಸ್ ಮಾಡ್ತಾನೆ ಸರ್. ಅಂದ್ರೆ ಈ ಎಜುಕೇಶನ್ ಕೊಡೋದ್ರಿಂದ ನಾವು ಆ ಟೈಪ್ ಎಲ್ಲ ನಾವು ಐಡೆಂಟಿಫೈ ಮಾಡಬಹುದು ಸರ್. ಇವನ್ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇವತ್ತಿಗೂ ಸರ್ ಆ ತರ ಸೆನ್ಸ್ ಇರುವಂತ ವ್ಯಕ್ತಿಗಳನ್ನೇ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವನ್ ನೀವು ಬಟ್ಟೆಗಳಲ್ಲಿ ನೋಡಿದ್ರೆ ಸರ್, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬಟ್ಟೆ ಮುಟ್ಟಿ ನೋಡುತ್ತೆ ಇದು ಯಾವ ಕ್ವಾಲಿಟಿ ಬಟ್ಟೆ. ಹೌದು ಹೌದು. ಮಿಷಿನ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್, ಬಟ್ ಸೆನ್ಸ್ ಆಗೋದು ಅಲ್ಲೊಬ್ಬ ಮನುಷ್ಯ ಇದಾನೆ ಸರ್. ಸೊ ಅದ್ರ ಮುಖಾಂತರ ಇಸ್ ನಂಬರ್ 1 ಕ್ವಾಲಿಟಿ, ಇದು ನಂಬರ್ 2. ಯಾಕೆ ಆ ಟಚ್ ಇದರಿಂದ ಏನು ಬೇಕಾದ್ರು ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ. ಇದು ಒಂದೇ ಸರ್. ಎರಡನೇದು ಕಿವಿ ಸ್ಪರ್ಶ ಆಗ್ತದೆ. ಎಷ್ಟು ನೈಸ್ ಆ ಹುಡುಗ ಕೇಳಿಸ್ಕೊಳ್ತಾನೆ ಸರ್. ಇವತ್ತು ಎಲ್ಲ ಮ್ಯೂಸಿಷಿಯನ್ ಎಲ್ಲ ಮ್ಯೂಸಿಕ್ ಎಲ್ಲ ಇರೋದು ಕಿವಿಯಿಂದ ಸರ್. ಇನ್ಪುಟ್ ಕಿವಿಯಿಂದ ಬ್ರೈನಿಗೆ ಕಳಿಸ್ತಾ ಇದ್ದಾರೆ ಸರ್. ಇವತ್ತು ಇದು ಏನ್ ಯೂಸ್ ಆಗುತ್ತೆ ಅಪ್ಕಮಿಂಗ್ ಅಲ್ಲಿ ಸರ್ ಅಂದ್ರೆ ದೊಡ್ಡ ದೊಡ್ಡ ಟೈಟ್ ಕಂಪನಿಯಲ್ಲಿ ಸರ್ ತುಂಬಾ ನೋಡಿದೆ ಸರ್. ನಮ್ಮ ವ್ಯಕ್ತಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಡೋರ್ ತೆಗೆದು ಡೋರ್ ಹಾಕ್ತಾರೆ ಸರ್ ಅಷ್ಟೇ. ಇವನು ಕುಂತು ಕೇಳ್ತಾನೆ ಸರ್ ಅಷ್ಟೇ. ಎಷ್ಟು ಶಾರ್ಪ್ ಇದೆ ಅವ್ರದ್ದು ಕಿವಿ ಅಂದ್ರೆ ಇದು ನಂಬರ್ 1 ಕ್ವಾಲಿಟಿ. ಎಸ್, ಇದು ರಿಜೆಕ್ಟ್ ಆಗಿದೆ ಮತ್ತೆ ರೀಕಳಿಸ್ಬೇಕು ಸರ್. ಯಾಕಂದ್ರೆ ಆ ಸೌಂಡ್ ಅಲ್ಲಿ ಆ ಫ್ರೀಕ್ವೆನ್ಸಿನ ಐಡೆಂಟಿಫಿಕೇಶನ್ ಮಾಡುವಂತ. ಅಲ್ಲ, ನಿಮ್ಮ ಮಗುನ ಎಷ್ಟು ವಯಸ್ಸಿಗೆ ಅದನ್ನ ಐಡೆಂಟಿಫೈ ಮಾಡುತ್ತೆ? 6 to 16 ಏಜ್ ಒಳಗಡೆ ಇದು ಬರ್ತದೆ ಸರ್. 6 to 16 ಕಲಿಲಿಕ್ಕೆ 5ನೇ ವರ್ಷದಿಂದ ಹಿಡ್ಕೊಂಡು 16ನೇ ವರ್ಷ ಮಗುಗೆ ಕಲೀಲಿಕ್ಕೆ ಮಾತ್ರ ಸಾಧ್ಯತೆ ಇದೆ. ದೊಡ್ಡರಿಗೆ ಯಾಕೆ ಆಗಲ್ಲ ಸರ್ ಅಂದ್ರೆ ಆಲ್ರೆಡಿ ಮೆಚುರಿಟಿ ಬರೋದ್ರಿಂದ ಕ್ವಶನ್ ಮಾಡೋದ್ರಿಂದ ಇದು ಯಾಕೆ ನಮಗೆ ಪೇಷನ್ಸ್, ಅದು ಮೈಂಡ್ ಕಾನ್ಸಂಟ್ರೇಷನ್ ಇರಂಗಿಲ್ಲ ಅವ್ರದ್ದು, ಚಂಚಲ ಇಟ್ ಇಸ್ ಆಲ್ರೆಡಿ ಮಗು ಸರ್. ಲೈಫ್ ಬ್ಲಾಂಕ್ ಸರ್, ವೈಟ್ ಪೇಜ್ ಇದೆ. ಏನ್ ಬೇಕಾದ್ರೂ ಮಗು ಕಲೀಲಿಕ್ಕೆ ಇದೆ ಆತರ. ನೆಕ್ಸ್ಟ್ ಬರೋದು ಸರ್ ಆಕ್ಚುಲಿ ಏನ್ ಬರುತ್ತೆ ಕಣ್ಣು ಸರ್. ಏನೆಲ್ಲ ನೋಡೋ ಸರ್ ಮಗು ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂತ ಬರ್ತದೆ, ಕ್ಯಾಪ್ಚರ್ ಆಗ್ತಾ ಬರ್ತದೆ ಸರ್. ಏನೆಲ್ಲ ಯೂಶಲೈಸ್ ಮಾಡ್ತಾ ಬರ್ತದೆ ಸರ್. ಇವನ್ ಆರ್ಮಿಲಿ ಸರ್ ನೋಡ್ಬೇಕಾದ್ರೆ ಸ್ನಾಪ್ ಶೂಟರ್ ಅಲ್ಲಿ ನೋಡ್ಬೇಕು, ಎಷ್ಟೋ ದೂರ ಇರುತ್ತೆ ಕಣ್ಣು, ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇಂದ ಅವ್ರು ನೋಡ್ತಾ ಇರ್ತಾರೆ. ಯಾಕೆ ಅವ್ನ ಕಣ್ಣ ತೇಜಸ್ ಇದೆ ಸರ್. ಈಗ ಮಗು ಕಲಿಬೇಕಾದ್ರೆ ಎಲ್ಲಾ ನೋಡ್ತಾ ಬರ್ತಾನೆ ಸರ್, ಎಲ್ಲಾ ಕಡೆ ನೋಡ್ತಾ ಏನಿದೆ ಎಲ್ಲ ಅಂತೇಳಿ. ಅದಕ್ಕೆ ಮಕ್ಕಳು ಎಕ್ಸ್ಪೋಸರ್ ಕರ್ಕೊಂಡು ಹೋಗ್ತಾರೆ ಗಾರ್ಡನಿಂಗ್ ಆಗಲಿ ಪಿಕ್ನಿಕ್. ಯಾಕಂದ್ರೆ ಮಗು ನೋಡ್ಲಿ ಅಂತೇಳಿ ನೋಡಿದ ಮುಖಾಂತರ ಬರೀ ಇದು ರೆಡ್ ಕಲರ್ ಇದು ಅದಕ್ಕೆ ಸ್ಕೂಲಲ್ಲಿ ಕಲಿಸ್ತಾರೆ, ಕಣ್ಣಿನ ಮುಖ ತೋರಿಸ್ತಾರೆ, ಕಣ್ಣಿನ ಮುಖಾಂತರ ಅವ್ನು ಶಾರ್ಪ್ ಆಗ್ತಾನೆ. ನೆಕ್ಸ್ಟ್ ಬರೋ ಸರ್ ಮೂಗಿಂದ ಸರ್ ಆಕ್ಚುಲಿ. ಸೊ ಮೂಗೇನ್ ಕೆಲಸ ಮಾಡೋ ಸರ್ ಆಕ್ಚುಲಿ ದೊಡ್ಡ ದೊಡ್ಡ ಸೆಂಟ್ ಕಂಪನಿಗಳಲ್ಲಿ ಓಕೆ ಈ ಮೂಗ್ ಶಾರ್ಪ್ ಇದ್ದವರು ಅವರಿಗೆ ಕರ್ಕೊಂಡ್ರು ಸರ್. ಮೂಗಿಂದ ಏನಾಗ ಸರ್ ಮಕ್ಕಳಿಗೆ ಅಂದ್ರೆ ಈ ಸೆಂಟ್ ನಂಬರ್ 1 ಕ್ವಾಲಿಟಿ, ಇದು ನಂಬರ್ 2 ಇದೆ, ಇದು ನಂಬರ್ 3 ಇದೆ, ಅಥವಾ ಇದು ಸರಿ ಇಲ್ಲ. ಆ ಸೆನ್ಸಿಟಿವ್ ಇಂದ ಮಕ್ಕಳು ಕಲಿತಾ ಬರ್ತಾರೆ ಸರ್ ಆಕ್ಚುಲಿ. ಈಗ ನಿಮ್ಮ ಎಜುಕೇಶನ್ ಒಳಗ ಈಗ ಏರ್ ಬಗ್ಗೆ ಹೇಳಿದ್ರಿ ನೀವು, ಏರ್ ಬಗ್ಗೆ ಆ ಮಗು ಸೌಂಡ್ ಕೇಳಿ ಈ ಟೈಪ್ ಮಾಡುತ್ತಾ ಅಂತ ನೀವು ಹೇಳ್ತೀರಿ. ಬಟ್ ಇಂಟರ್ನಲ್ ಏರ್ ಬಗ್ಗೆ ಏನಾರ ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ನೀವು ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರೋ ಅಥವಾ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತೀರೋ ಅಥವಾ ಹಂಗ ನ್ಯಾಚುರಲ್ ಆಗಿ ಆ ಮಗುಗೆ ಕಲ್ಸ್ಕೊಂತ ಹೋಗ್ತೀವಿ? ನ್ಯಾಚುರಲ್ ಆಗಿ ಸರ್ ನಾವು ಅವರಿಗೆ ಮಿಡ್ ಬ್ರೈನ್ ಆಕ್ಟಿವಿಟಿ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಸೆಸ್ ಅನ್ನು ಅವ್ರಿಗೆ ಕೊಡ್ತಾ ಬರ್ತೀವಿ ಸರ್ ನಮ್ಮ. ಸೊ ಬ್ರೈನ್ ಅಲ್ಲಿ ಇರುವಂತ ರಸಾಯನಗಳು ಏನ್ ಮಕ್ಕಳಿಗೆ ಸಿಗ್ಬೇಕಾಗಿಲ್ಲ ಸರ್, ಆ ಇನ್ಸ್ಟಿಟ್ಯೂಷನ್ಸ್ ಮಕ್ಕಳಿಗೆ ಮಾಡಿದಾಗ ಆ ರಾಸಾಯನಿಕ ಬಿಡುಗಡೆ ಆಗ್ತಾ ಬರುತ್ತೆ ಸರ್. ಆ ಮಕ್ಕಳಿಗೆ ಕೇಳಿಸುವಂತ ಸಾಮರ್ಥ್ಯ ಎಷ್ಟಾಗ್ತಾ ಬರ್ತದೆ ಸರ್. ಸೊ ನಮ್ಮ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಯೋಷ್ಟಿಗೆ ಆ ಮಗುಗೆ ಏನ್ ಕುನ್ಯತೆ ಇರುತ್ತೆ ಅಥವಾ ಏನು ಬಾಧ್ಯತೆ ಇರುತ್ತೆ ಅದೆಲ್ಲವೂ ರಿಕವರಿ ಆಗಿ ಮಗುಗೆ ಆ ಸೆನ್ಸಿಟಿವ್ ಆಕ್ಟಿವೇಟ್ ಆಗ್ತಾ ಬರ್ತದೆ ಸರ್. ಓಕೆ. ಸೊ ನೆಕ್ಸ್ಟ್ ಬರೋ ಸರ್ ಬಾಯಿಂದ ಸೆನ್ಸರ್ ಆಕ್ಚುಲಿ. ಸೊ ಮಗು ನೋಡಿ ಏನೇನೋ ಸರ್ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಎಲ್ಲರೂ ಬಾಯಿ ಇಟ್ಕೊಂಡು. ಸೊ ಯಾಕಂದ್ರೆ ಅದ್ರ ಗಟ್ಟಿ ಇದೆನೋ ಮಿದು ಇದೆನೋ ಬಿಸಿ ಇದೆನೋ ಅಂತ ನೋಡ್ತಾ ಬರ್ತದೆ, ಅದು ಐಡೆಂಟಿಫೈ ಮಾಡ್ಕೊಳುತ್ತೆ. ಈಗ ಬ್ರೈನ್ ಕಲ್ಸುತ್ತಲ್ಲ, ಕಣ್ಣು ನೋಡುತ್ತೆ. ಎಸ್, ಕಣ್ಣು ನೋಡುತ್ತೆ, ನಾಲ್ಗೆ ಟೇಸ್ಟ್ ಮಾಡಕ್ ಹೇಳ್ತತಿ, ಆಗ ಬ್ರೈನ್ ಅದು ನಿಮ್ಗೆ ಹೇಳ್ತತೆ. ಸೊ ಇದ್ರ ಮುಖಾಂತರ ಏನ್ ಆಗ್ತದೆ ಸರ್ ಅಂದ್ರೆ ಯೂಶಲಿ ಮಗುಗೆ ಡೈರೆಕ್ಟ್ ಆಗಿ 5 ಸೆನ್ಸ್ ಮುಖಾಂತರ ಬ್ರೈನ್ಗೆ ಕಳಿಸ್ತಾ ಬರ್ತದೆ ಸರ್. ಯಾಕಂದ್ರೆ ಮಗುಗೆ ಗೊತ್ತಿಲ್ಲ ಸರ್, ಕೇಳಿಸ್ಕೊಳ್ಳೋದನ್ನ, ಕಾಣಿಸ್ಕೊಳ್ಳೋದನ್ನ, ಸ್ಮೆಲ್ ಮಾಡೋದನ್ನ ಪ್ರತಿಯೊಂದನ್ನು ಬಾಯಿಂದ ಬ್ರೈನ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಬರ್ತದೆ ಸರ್. ಸೊ ಹಾಗಾಗಿ ಮಗು ಏನ್ ಮಾಡ್ತಾರೆ ಬಾಯಿಂದ ಎಲ್ಲವನ್ನು, ಅದಕ್ಕೆ ದೊಡ್ಡ ದೊಡ್ಡ ಸಿಂಗರ್ಸ್ ಸರ್ ಇವತ್ತು ಯಾಕಾಗಿದ್ದಾರೆ ಅಂದ್ರೆ ಆ ಟ್ಯಾಲೆಂಟ್ ಬಾಯಿಂದ ಸರ್. ಎಲ್ಲ ಮಗು ಹಾಡಲ್ಲ ಸರ್, ಸಂಗೀತ ಬರ್ಬೇಕಂದ್ರೆ ಏನೋ ಒಂದ್ ಸೆನ್ಸ್ ಬೇಕು ಸರ್. ಸೊ ಬಾಯಿ ಮುಖಾಂತರ ಮಗು ತುಂಬಾ ಚೆನ್ನಾಗಿ ಹಾಡೋದು, ಆ ಸೆನ್ಸ್ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಈ ಸ್ಟೇಜ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮಗು ಅಂದ್ರೆ, ಯಾಕೆ ಬಾಯಿ ಸೆನ್ಸ್ ಜಾಸ್ತಿ ಇದೆ ಸರ್ ಆಕ್ಚುಲಿ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಬರೀತಾರೆ ಅಂತಲ್ಲ ಸರ್ ಆಕ್ಚುಲಿ. ಕಲೆ ಕೈ ಯಾರಿದಿಲ್ಲ ಸರ್, ಡ್ರಾಯಿಂಗ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅವ್ರ ಕೈ ತುಂಬಾ ಶಾರ್ಪ್ ಇದೆ. ಸೊ ಎಜುಕೇಶನ್ ಅಂತ ಬಂದಾಗ ಸರ್ ನಮ್ಮ ಮಗು ಯಾವ ಕಡೆಯಿಂದ ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದೆ, ನಾವ್ ಹೇಳ್ತೀವಿ ಎಲ್ಲಾ ಮಗು ಬರಿಬೇಕು, ಎಲ್ಲಾ ಮಗು ಓದ್ಬೇಕು, ಎಲ್ಲಾ ಮಗು ಸ್ಪೋರ್ಟ್ಸ್ ಆಡ್ಬೇಕು, ಇಲ್ಲ ಸರ್. ಎಲ್ಲರೂ ಎಲ್ಲಾನು ಮಾಡಕ್ ಆಗಲ್ಲ. ಯಾವ ಮಗುದಲ್ಲಿ ಏನಿದೆ ಅನ್ನೋಂತ ಕಲೆನ ಗುರುಸ್ಕೊಡೋದು ಈ ಒಂದು ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮ. ಎಸ್ ಸರ್. ಈ ಮಗುವನ್ನ ಎದ್ರೊಳಗೆ ಇಂಟ್ರೆಸ್ಟ್ ಐತೆ ಅಂತ ನೀವು ಐಡೆಂಟಿಫೈ ಮಾಡ್ತೀರಿ. ಅಂದ್ರೆ ಈಗ ಇವನ್ ಕೇಸ್ ಕ್ರಿಕೆಟ್ ಅಂತ ಇರ್ಬೋದು, ಸ್ಪೋರ್ಟ್ಸ್ ಒಳಗೆ ಇದಿರ್ಬೋದು, ಸಂಗೀತ ಒಳಗೆ ಇರ್ಬೋದು, ಅಥವಾ ಏನೇನೋ ತಮ್ಮ ಕಾನ್ಸೆಪ್ಟ್ ಒಳಗೆ ಏನೇನೋ ಅದಾವಲ್ಲ ಅವನ್ನೆಲ್ಲ
ಅವ್ನು ನೀವು ಐಡೆಂಟಿಫೈ ಮಾಡ್ತೀರಿ. ಎಸ್ ಸರ್. ಮಾಡಿ ಆಮೇಲೆ ಅದನ್ನ ಪೇರೆಂಟ್ಸ್ಗೆ ನೀವು ಅಡ್ವೈಸ್ ಮಾಡ್ತೀರಾ? ಎಸ್ ಸರ್. ಈಗ ಪೇರೆಂಟ್ಸ್ ಇರೋದೇನು ಸರ್, ನಮ್ಮ ಮಗು ಶಾಣೆ ಆಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಈಗ ಟೀಚರ್ಸ್ ಏನ್ ಸರ್ ಅಂದ್ರೆ ಅವ್ರು ಟೀಚ್ ಮಾಡ್ಬೇಕಾದ್ರೆ ಯಾವ ಸೆನ್ಸ್ ಮುಖಾಂತರ ಹೋಗ್ತಾ ಇದೆ ಅನ್ನೋದು ನಾವು ಐಡೆಂಟಿಫಿಕೇಶನ್ ಮಾಡ್ಕೊಡ್ತೀವಿ ಮಕ್ಕಳಿಗೆ. ಯಾಕಂದ್ರೆ ಎಲ್ಲಾ ಮಕ್ಕಳು ಬರೀಂದ್ರೆ ಬರ್ಲಿಕ್ಕೆ ಆಗಲ್ಲ ಅವರಿಗೆ, ಬಟ್ ಕೇಳಿಸ್ಕೊಂತಾನ. ಆದ್ರೆ ಕೇಳಿಸ್ಕೊಂಡು ಒಂದೇ ಒಂದು ಸೆನ್ಸ್ ಮುಖಾಂತರ ಅವ್ನು ಇಂಜೆಕ್ಟ್ ಮಾಡಿದಾಗ ಆಟೋಮೆಟಿಕ್ ಅವ್ನು ಬರೀತಾ ಬರ್ತಾನೆ, ಅವನು ಓದ್ತಾ ಬರ್ತಾನೆ, ಎಲ್ಲಾನು ಮಾಡ್ತಾ ಬರ್ತಾನೆ ಸರ್. ಸೊ ನಮ್ಮ ಉದ್ದೇಶ ಇರೋದು ಸರ್ ಏನಂದ್ರೆ ಮಕ್ಕಳದ ಮೆಮೊರಿನ ಜಾಸ್ತಿ ಮಾಡಿ ಶಾಲೆಯಲ್ಲಿ ಕಲಿಸ್ತಿರುವಂತ ಚೆನ್ನಾಗಿ ಸಿಲೆಬಸ್ ಅನ್ನ ಅಭ್ಯಾಸನ ಮಾಡಿ ಚೆನ್ನಾಗಿ ಅವನು ಎಜುಕೇಶನ್ ಅಲ್ಲಿ ಮುಂದೆ ಹೋಗುವಂತದ ಸೆನ್ಸ್ ಏನಿದೆಲ್ಲ ಸರ್ ಮಕ್ಕಳಿಗೆ ಅದನ್ನ ಇನ್ಸ್ಟಿಟ್ಯೂಟ್ ಮಾಡೋದು ನಮ್ಮ ಕಾರ್ಯಕ್ರಮ ಉದ್ದೇಶ ಸರ್. ಈಗ ನಾನು ಒಂದು ಕ್ವಶನ್ ಕೇಳೋದಂತಂದ್ರೆ ಒಬ್ಬ ಟೀಚರ್ ಎಲ್ಲ ಒಂದು ಪಾಠ ಹೇಳ್ತಾರೆ. ಒಂದು ಮಗು ಬ್ಯಾಟ್ ಮಾಡುತ್ತೆ, ಒಬ್ಬ ಮಗು ಬ್ಯಾಟ್ ಮಾಡ್ತೈತಿ, ಕಂಪ್ಲೀಟ್ ಬ್ಯಾಟ್ ಮಾಡ್ತೈತಿ, ಒಂದು ಮಗು ತಿಳ್ಕೊತೈತಿ. ಹೌದಾ? ಈಗ ಒಂದು ತಾಯಿ ಹೊಟ್ಟೆ ಹುಟ್ಟು ಮಕ್ಕಳು ಸೇಮ್ ಆಗಿರಂಗಿಲ್ಲ, ಕ್ಯಾರೆಕ್ಟರ್ ಚೇಂಜ್ ಇರ್ತಾವ. ಒಬ್ಬ ಒಳ್ಳೆ ಒಬ್ಬ ಕೆಟ್ಟ ಆಗ್ತಾನೆ. ತಮ್ಮ ಒಂದು ವಿದ್ಯೆಯೊಳಗ ಏನು ಸಂಸ್ಕಾರ ಕೊಡ್ತೀರಿ ಅವ್ರಿಗೆ? ಯಾವ ರೀತಿಯಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀರಿ? ಇಲ್ಲಿ ನಮ್ದು ಗುರುಕುಲ ಪದ್ಧತಿಯಲ್ಲಿ ಇರೋದ್ರಿಂದ ಅವರಿಗೆ ಮಕ್ಕಳಿಗೆ ದ ವ್ಯಾಲ್ಯೂ ಆಫ್ ದ ಟೈಮ್, ದ ವ್ಯಾಲ್ಯೂ ಆಫ್ ದ ಮನಿ, ದ ವ್ಯಾಲ್ಯೂ ಆಫ್ ದ ಪೇರೆಂಟ್ಸ್, ದ ವ್ಯಾಲ್ಯೂ ಆಫ್ ಎಜುಕೇಶನ್. ಸೊ ಅಪ್ಪ ಅಮ್ಮ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡೋದಂದ್ರೆ ಹೇಗೆ, ಗುರುಕುಲ ಸಿಸ್ಟಮ್ ಅಂದ್ರೆ ಏನು. ಈಗ ಮಕ್ಕಳಿಗೆ ವಿದ್ಯೆ ಹೋಗ್ಬೇಕಂದ್ರೆ ಸರ್ ಈ ಮೊಬೈಲ್ ಅಡಕ್ಷನ್ ಇಂದ ದೂರ ಬರ್ತಾರೆ ಸರ್, ಟಿವಿಯಿಂದ ದೂರ ಬರ್ತಾರೆ ಸರ್, ಆಮೇಲೆ ಜಂಕ್ಸ್ ಫುಡ್ ಇಂದ ದೂರ ಬರ್ತಾರೆ. ಯಾಕಂದ್ರೆ ಸೆನ್ಸ್ ಆಗ್ಬೇಕಂದ್ರೆ ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಸರ್ ಆಕ್ಚುಲಿ. ಸೊ ಇವಾಗಿನ ಏನಾಗಿ ಸರ್ ಎಲ್ಲ ಅಡ್ವರ್ಟೈಸ್ಮೆಂಟ್ ತುಂಬಾ ಟಿವಿಯಲ್ಲಿ ಬರೋದ್ರಿಂದ ಬರೀ ಮ್ಯಾಗಿ ಎದ್ದು ಆನ್ ಮಾಡಿ ಸಾಕು, ಮ್ಯಾಗಿ ತಿನ್ರಿ. ಈಗ ಮಕ್ಳು ಎದಕ್ಕೆ ಸೆನ್ಸ್ ಆಗ್ತಾ ಇಲ್ಲ ಸರ್ ಅಂದ್ರೆ ಆ ಲಾಳರಸ ಏನ್ ಬರ್ತದೆ ಸರ್, ಮೊದಲು ಮಕ್ಕಳು ತಿನ್ಬೇಕಾದ್ರೆ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಅವಾಗಿನ ಕಾಲ ತಗೊಂತಾ ಇದ್ವಿ. ಈಗೆಲ್ಲ ಫಾಸ್ಟ್ ಫುಡ್ ಬಂದಿದ್ದಾರೆ ಮಕ್ಕಳಿಗೆ ಸೆನ್ಸಿಟಿವ್ ತುಂಬಾ ಕಡಿಮೆ ಆಗ್ತದೆ ಸರ್ ಮಕ್ಕಳಿಗೆ. ಸೊ ಅಫ್ಕೋರ್ಸ್ ಇದು ಕಡಿಮೆ ಮಾಡೋದ್ರಿಂದ ಪೇರೆಂಟ್ಸ್ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ ಮಕ್ಕಳಿಗೆ ಏನ್ ತಿನ್ಸ್ಬೇಕಾಗ. ಆ ಮಗು ಕಂಟಿನ್ಯೂ ಪಿಜ್ಜಾ ಬರ್ಗರು ಆಮೇಲೆ ಮ್ಯಾಗಿ ತಿಂದ್ರೆ ಏನ್ ಪರಿಣಾಮ ಬೀಳ್ತಾವ ಮಗುಗೆ? ಮಕ್ಕಳಿಗೆ ಏನಾಗುತ್ತೆ ಸರ್ ಅಂದ್ರೆ ಕಂಟೆಂಟ್ ಇರೋದಿಷ್ಟೇ ಸರ್, ಏನೇ ವಸ್ತು ಅಥವಾ ಪದಾರ್ಥ ಬೇಕರಿ ಅಥವಾ ಏನ್ ತಿಂದ್ರೆ ಸರ್ ಮತ್ತೆ ತಿನ್ಬೇಕು ಅನ್ನೋ ಒಂದು ಅಂಶ ಏನಿರುತ್ತಲ್ಲ ಸರ್, ಅದು ಮತ್ತೆ ಫಿಕ್ಸ್ ಆಗ್ಬೇಕು, ಬೇಕು ಅದು ಬೇಕು ಇಷ್ಟೇ ಸರ್. ಅದು ಅದಕ್ಕೆ ಯಾಕಂದ್ರೆ ಆ ಟೇಸ್ಟ್ ಅವ್ರಿಗೆ ಏನ್ ಗೊತ್ತಿಲ್ಲ ಸರ್. ಮತ್ತೆ ಏನ್ ಆಗ್ತಾರೆ ಅಂದ್ರೆ ಸೊ ಆ ಒಂದು ಕೆಮಿಕಲ್ ಮತ್ತೆ ಬೇಕು, ಅದು ಮತ್ತೆ ಯಾವಾಗ್ಲೂ ಬಾಯಲ್ಲಿ ಇರಬೇಕು. ಇಸ್ಕೊಂಡು ಜಸ್ಟ್ ಲೈಕ್ ಒಂದು ಡ್ರಗ್ಸ್ ತರ ಇವೆಲ್ಲ ಗುಟ್ಕ ಸ್ಟಾರು ಬಾಳೆಹಣ್ಣು ಕಾಣಂಗಿಲ್ಲ ಅವರಿಗೆ, ಗುಟ್ಕ ಸ್ಟಾರ್ ಕಾಣ್ತಾವ್ ಸಣ್ಣ ಸಣ್ಣ ಪಾಕೆಟ್. ಇದ್ರ ಮುಖಾಂತರ ಮಕ್ಕಳು ಆಮೇಲೆ ಟಿವಿ ಮೊಬೈಲ್ ಸರ್ ಏನಾಗತ್ತಂದ್ರೆ ಈ ನಾವೇನು ಆಕ್ಟಿವಿಟಿ ಮುಖಾಂತರ ಮಕ್ಕಳು ಬೆಳಿತಾ ಹೋಗ್ತಾರೆ ಸರ್. ಮೊಬೈಲ್ ಟಿವಿ ಕೊಟ್ಟರೆ ಒಂಥರ ಸ್ಟ್ಯಾಚ್ಯೂ ಹೆಂಗಿರ ಸರ್ ಮಕ್ಕಳು ಹಂಗೆ ಆಗ್ತಾರೆ, ಅಂದ್ರೆ ಬ್ರೈನ್ ಕೆಲಸ ಮಾಡಕ್ ಹಾಕ್ಬಾರ್ದು. ಸೊ ನಾವು ಇದನ್ನ ಅವಾಯ್ಡ್ ಮಾಡೋದ್ರೆ ಪೇರೆಂಟ್ಸ್ಗೆ ಅರ್ಥ ಆಗ್ತಾ ಬರ್ತದೆ. ಹಾಗಾದ್ರೆ ಮೊಬೈಲ್ ನಾವು ಎದಕ್ ಬಳಸಬೇಕು, ಟಿವಿ ಎದಕ್ ಬಳಸಬೇಕು, ಹಾಗಾದ್ರೆ ಮಕ್ಕಳಿಗೆ ಯಾವ ತರ ಆಹಾರ ಕೊಡಬೇಕು. ಈಗ ಮಗು ಚೆನ್ನಾಗಿ ಬೆಳಿಬೇಕಂದ್ರೆ ಸರ್ ಆಕ್ಚುಲಿ ಪೇರೆಂಟ್ಸ್ ವಿಚಾರವಾಗಿ ಹೇಳ್ಬೇಕಂದ್ರೆ ಒಳ್ಳೆ ಆಹಾರ ಕೊಟ್ಟರೆ ಮಕ್ಕಳಿಗೆ ತರಕಾರಿ ಇರ್ಬೋದು, ಒಳ್ಳೆ ಹಣ್ಣು ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ರಾ ಫ್ರೂಟ್ಸ್ ಇರ್ಬೋದು, ಈ ತರ ಮಗು ಕೊಟ್ಟರೆ ಶಕ್ತಿ ಬರ್ತದೆ ಸರ್ ಆಕ್ಚುಲಿ. ಬೇರೆ ಯಾವುದೋ ಒಂದು ತಗೊಂಡು ಮಾಡಿ ಶಕ್ತಿ ಬರೋದಂದ್ರೆ ಅದು ಆಗ್ಲಾರ ಸರ್. ಈಗ ಇದ್ರಲ್ಲಿ ತಾಯಿಗಳ ಪಾತ್ರ ಏನು, ಮಕ್ಕಳಲ್ಲಿ ಇರ್ತಕ್ಕಂಥ ತಾಯಿಗಳ ಪಾತ್ರ ಆಮೇಲೆ ಪೇರೆಂಟ್ಸ್ ಪಾತ್ರ ನಿಮ್ಮ ಮಗು ಮತ್ತು ಪೇರೆಂಟ್ಸ್ ಅಲ್ಲಿ ಸಂಬಂಧ ಬೇಸಿಗೆ ಜಾಸ್ತಿ ಆಗ್ತಾ ಬರುತ್ತೆ. ಮಗುನಲ್ಲಿ ಏನ್ ಸ್ಥಿತಿ ಇದೆ ಪೇರೆಂಟ್ಸ್ ಗೊತ್ತಾಗ್ತಾ ಬರುತ್ತೆ, ಪೇರೆಂಟ್ಸ್ ಯಾವ ಸ್ಥಿತಿ ಇದ್ದಾರೆ ಮಗು ಗೊತ್ತಾಗ್ತಾ ಬರ್ತದೆ. ನಾವೇನ್ ಮಾಡ್ತೀವಿ ಸರ್ ಪೇರೆಂಟ್ಸ್ ಆಸ್ ಎ ಪೇರೆಂಟ್ ವಿಷಯದ ನೋಡೋದಾದ್ರೆ, ಈಗ ನಾನು ಆಸ್ ಎ ಪೇರೆಂಟ್ ಆಗಿ ನಿಮ್ಗೆ ಹೇಳೋದಾದ್ರೆ ಸರ್, ನಾನು 2 ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀನಿ. ಒಂದು ನಾನು ಕಾಂಪಿಟೇಟಿವ್ ಮಾಡ್ತೀನಿ, ನನ್ನ ಮಗುನ ಇನ್ನೊಬ್ಬ ಜೊತೆ ಕಾಂಪಿಟೇಟ್ ಮಾಡಕ್ ಅಷ್ಟೇ. ನನ್ನ ಮಗು ಕಾಂಪಿಟೇಟಿವ್ ಮಾಡ್ತೀನಿ, ಅವನಕಿನ್ನ ನನ್ನ ಮಗು ಚೆನ್ನಾಗ್ ಆಗ್ಬೇಕು, ಅವನ ಮಗು ನನಗಿನ್ನ ಚೆನ್ನಾಗಿ, ನನ್ನ ಮಗು ಚೆನ್ನಾಗ್ ಆಗೋದಕ್ಕಿಂತ ಕಾಂಪಿಟೇಟಿವ್ ಮಾಡಕ್ ಹೋಗ್ತೇನೆ. ರನ್ನಿಂಗ್ ರೇಸ್ ಅಲ್ಲಿ ಬಿಟ್ಟರೆ ನನ್ನ ಮಗು ಫಸ್ಟ್ ಬರ್ಬೇಕು. ವಿ ಸ್ಟಾರ್ಟ್ ದಿ ಕಾಂಪಿಟೇಟಿವ್. ಇನ್ನೊಂದು ಸರ್ ಕಂಪೇರಿಟಿವ್, ನೀವು ಹೇಳ್ದಂಗ ವಿಲ್ ಕಂಪೇರ್ ಈಚ್ ಅದರ್. ಈ ಮಗು ಇದೇ ಕ್ಲಾಸಲ್ಲಿ ಹೋಗ್ತೀನಿ, ಇವ್ನ ಯಾಕೆ ಶಾರ್ಪ್ ಇಲ್ಲ, ಇವ್ನ ಯಾಕೆ ಡಲ್ ಇದ್ದಾನೆ. ವಿ ಆರ್ ಆಲ್ವೇಸ್ ಕಂಪೇರ್. ಒಂದು ಮಗು ಇರೋ ಇನ್ನು ಮಗು ಸಾಧ್ಯ ಇಲ್ಲ ಸರ್. ಈ ನೋಡಿ ಸರ್ 5 ಬೆರಳಿದೆ, ಎಲ್ಲವನ್ನೂ ಇನ್ನು ಮುಂದೆ ನಾವು ಆಕ್ಟಿವೇಟ್ ಮಾಡಿದ್ರೆ ಸರ್ ಅವು 5 ಬೆರಳುಗಳನ್ನ ನಾವು ಜಸ್ಟ್ ಬ್ರೈನ್ ಆಕ್ಟಿವೇಟ್ ಮಾಡೋದ್ರಿಂದ ನೋಡಿ ಎಲ್ಲ ಸಮಾನವಾಗಿದೆ. ಆ ಸಂಸ್ಕಾರವನ್ನು ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ತಗ್ಗಿ ಬಗ್ಗೆ ನಡೆಯೋದು ಹೇಗೆ, ನಮ್ಮ ಸಂಸ್ಕಾರ ಅಂದ್ರೆ ಏನೇ, ಹಾಗೆ ಅಹಂಕಾರದ ಇಲ್ಲದೆ ಹೇಗೆ, ಓಕೆ ಮಕ್ಕಳು ಬೆಳೆಯೋದು ಹೇಗೆ, ನಾಲೆಜನ್ನು ಕಲಿಯೋದು ಹೇಗೆ, ಅಂದ್ರೆ ಏನು ಬೇಕಾದ್ರೂ ಮಗು ಕಲಿಯಲಿದೆ, ಏನು ಬೇಕಾದ್ರೂ ಮಾಡೋ ಶಕ್ತಿ ತಾಕತ್ತು ಮಕ್ಕಳಿಗೆ ಬರುತ್ತೆ. ಅದು ನ್ಯಾಚುರಲ್ ನಾವು ಡೆವಲಪ್ಮೆಂಟ್ ಮಾಡಬೇಕು. ಅಂದ್ರೆ ನೀವು ಹೇಳ್ದಂಗ ಈಗ ಕಾಡಿನಾಗ ಬೆಳೆಸಿದ್ದ ಗಿಡನ ಬೇರೆ ಇರ್ತಾವೆ, ಕುಂಡ್ಲಿ ಬೆಳೆಸಿದ ಗಿಡನ ಬೇರೆ ಇರ್ತಾವೆ. ಹೌದಾ? ಕಾಡಿನೊಳಗೆ ಅವು ನ್ಯಾಚುರಲ್ ಆಗಿ ಬೆಳೆದ್ಬಿಡ್ತವೆ, ಅವು ಬಿಸಿಲು ಮಳಿ ಗಾಳಿ ಈ ಟೈಪ್ ಎಲ್ಲ. ಅದಕ್ಕೆ ಈಗ ನಾವೇನು ಹೇಳ್ತೀವಿ ಅಂತಾರೆ, ಇಂಪಾರ್ಟೆಂಟ್ ಕೊಡೋದು ಎಜುಕೇಶನ್ ಒಳಗೆ ನಾವು ಒಂದು ಫುಡ್ಡು ಇಂಪಾರ್ಟೆಂಟು.
ಫುಡ್ ಒಳಗೆ ಮಕ್ಕಳಿಗೆ ನೀವು ಯಾವ ಫುಡ್ ಅನ್ನ ಕೊಡಾಕ ನೀವು ಇಷ್ಟಪಡಿಸ್ತಾ ಅಂದ್ರೆ ಇಂಥ ಮಗುಗೆ ಇದೇ ಫುಡ್ ಕೊಡ್ಬೇಕು ನೀವು ಅಂತ ಕಂಪಲ್ಸರಿ ಅವ್ರಿಗೆ ಇದೆ ಸರ್. ನಾವು ಯೂಶಲಿ ಪ್ರಕಾರ ನಾವು ಏನ್ ಮಾಡಿ ಸರ್, ಯೂಶಲಿ ಎಲ್ಲಾ ಪೇರೆಂಟ್ಸ್ ಎಲ್ಲ ಏನಾದ್ರು ಕಾಯಿಲೆ ಬಂದಾಗ ಡೈಟಿಷಿಯನ್ಗೆ ಹೋಗ್ತಾರೆ ಸರ್. ಓಕೆ, ಕಾಯಿಲೆ ಬಂದ್ಮೇಲೆ ಅಥವಾ ಮೆಡಿಸಿನ್ ತಗೋಬೇಕಾದ್ರೆ ವ್ರತ ಉಪವಾಸ ಅಂತ ಮಾಡ್ತಾರೆ ಸರ್, ಸಮಥಿಂಗ್ ಅಥವಾ ಈ ಒಂದು ಪತ್ತೆ ಅಂತ ಮಾಡ್ತಾರೆ ಸರ್ ಹಳೆ ಕಾಲದಲ್ಲಿ. ಅದು ಮೆಡಿಸಿನ್ ಮುಗಿದ್ಮೇಲೆ ಅದನ್ನ ಪತ್ತೆನೇ ಇಲ್ಲ ಸರ್, ಹಂಗೆ ಮಾಡ್ತಾರೆ. ಅದು ಮುಗಿದ್ಮೇಲೆ ಮೆಡಿಸಿನ್ಸ್ ಮುಗಿದ್ಮೇಲೆ ಅದು ಕಂಟಿನ್ಯೂ ಮಾಡಲ್ಲ ಸರ್. ಇಲ್ಲಿ ಮಕ್ಕಳ ವಿಷಯದಲ್ಲಿ ಬಂದೆ ಸರ್, ನಾವೇನು ಮಾಡ್ತೀವಿ ಅಂದರೆ ಒಳ್ಳೆ ಸ್ಪ್ರೌಟ್ಸ್ ಇರ್ಬೋದು, ನೆನೆ ಶೇಂಗಾ ಇರ್ಬೋದು, ಮೊಳಕೆ ಕಾಳು ಇರ್ಬೋದು, ತರಕಾರಿಗಳು ಇರ್ಬೋದು, ವೆಜ್ ಸಾಲಿಡ್ಸ್ ಇರ್ಬೋದು, ಶೇಂಗಾ ಬೆಲ್ಲ ಇರ್ಬೋದು ಸರ್. ಇವು ಕೊಬ್ಬರಿ ಮಕ್ಕಳಿಗೆಲ್ಲ ಕೊಬ್ಬರಿ ತುಂಬಾ ಸ್ಪೋರ್ಟ್ಸ್ ಗಟ್ಟಿ ಆಗ್ಬೇಕಂದ್ರೆ ಕೊಬ್ಬರಿ ಎಲ್ಲ ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ದಾರೆ ಸರ್. ಈಗ ಹಳೆ ಕಾಲದಲ್ಲಿ ಮನೇಲಿ ಯಾರು ಅಜ್ಜ ಎಲ್ಲ ಇದ್ದಲ್ಲ ಅವ್ರಿಗೆ ಆ ಸಂಪ್ರದಾಯ ಗೊತ್ತಿತ್ತು ಸರ್. ಹಳೆ ಕಾಲದಲ್ಲಿ ಸಿರಿಧಾನ್ಯ ಪದಾರ್ಥಗಳನ್ನ ಮಕ್ಕಳಿಗೆಲ್ಲ ಕೊಡ್ತಾ ಇದ್ರು. ಉಂಡೆಲ್ಲ ಮಾಡಿ ನೆಕ್ಸ್ಟ್ ನಾಗರಿಕ ಪಂಚಮ ಬಂದ ಎಲ್ಲ ಮಕ್ಕಳು ಉಂಡೆ ಯಾಕಂದ್ರೆ ಗಟ್ಟಿ ಆಗ್ತದೆ ಸರ್. ಈಗ ಉಂಡಿ ಕಟ್ಟಂಗೆ ಉಂಡಿ ಕಟ್ಟಲ್ಲ ತಗೋದು ಡಿಫ್ರೆಂಟ್ ಉಂಡಿ ಕಟ್ಟಬೇಕು. ಅದು ನೇಚರ್ ಪ್ರಕಾರ ಪ್ರಕೃತಿಗೆ ಒಳ್ಳೇದೇ, ಬಟ್ ಅದು ಒಂದು ಸೈಂಟಿಫಿಕ್ ರೀಸನ್ ಇರ್ತೈತೆ ಮಾಡ್ತಾರೆ. ಎಸ್ ಸರ್. ಸೊ ಸೈಂಟಿಫಿಕಲ್ ಯಾವ ತಿಂಗಳಲ್ಲಿ ಏನ್ ಮಾಡೋಕೆ ಫುಡ್ ಆಲ್ರೆಡಿ ರೆಡಿ ಇದೆ ಸರ್. ಈಗ ನೋಡಿ ಎಕ್ಸಾಂಪಲ್ ಸರ್, ನಮ್ಮ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ಬರ್ತಾ ಇದೆ, ಯಾಕಂದ್ರೆ ತಂಪು ಬೇಕಾಗುತ್ತೆ. ಸೊ ತಂಪು ಇದರಲ್ಲಿ ನಮಗೆ ಬೆಚ್ಚಗೆ ಇರುವಂತ ಈಗ ನೋಡಿ ನೆಕ್ಸ್ಟ್ ಈಗ ಪಪ್ಪ ಎಲ್ಲ ಬರ್ತದೆ, ಬಾಡಿ ವಾರ್ಮ್ ಆಗುತ್ತೆ ಅಪ್ಕಮಿಂಗ್ ಅಲ್ಲಿ. ಸೊ ನ್ಯಾಚುರಲ್ ಆಗಿ ನಾವು ಮೂವ್ ಆದಾಗ ಸರ್ ಮಕ್ಕಳಿಗೆ ನ್ಯಾಚುರಲಿ ಫ್ರೂಟ್ಸ್, ಓಕೆ, ರಾ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಹಣ್ಣುಗಳು, ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಕೊಂತ ಬಂದರೆ ಮಗು ಗಟ್ಟಿ ಆಗ್ತಾನೆ ಇನ್ಬಿಲ್ಟ್ ಅಲ್ಲಿ ಸರ್. ಆಕ್ಚುಲಿ ಈಗೆಲ್ಲ ಫಾಸ್ಟ್ ಫುಡ್ ಇರೋದ್ರಿಂದ, ಇನ್ಸ್ಟೆಂಟ್ ಫುಡ್ ಮಾಡೋದ್ರಿಂದ ಮಕ್ಕಳಿಗೆ ಏನು ಶಕ್ತಿ ಆಹಾರ ಸಿಗ್ತಾ ಇಲ್ಲ ಸರ್. ಸೊ ನಾನು ನೋಡಿದಾಗ ತುಂಬ ಚಿಕ್ಕ ಮಕ್ಕಳು ದೇರ್ ಸ್ಟ್ರಗಲಿಂಗ್, ತುಂಬ ಸ್ಟ್ರಗಲ್ ಆಗ್ತಾರೆ ಸರ್ ಮಕ್ಕಳು ಡ್ಯೂ ಟು ಫುಡ್ ತುಂಬ ಕಾರಣ ಇದೆ ಸರ್. ಓಕೆ ಸರ್, ಈಗ ನಿಮ್ಮ ಪ್ರೋಗ್ರಾಮ್ ಒಳಗೆ ಈ ಒಂದು ಪ್ರಾಕ್ಟಿಕಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರಲ್ಲ, ಇವೆಲ್ಲ ಆ ವಿದ್ಯೆ ಕಲ್ತಂತ ಮಕ್ಕಳು ಇವರು, ಅವನ್ನ ಯಾವ ರೀತಿಯಾಗಿ ನೀವು ಅದನ್ನ ಪ್ರೇಕ್ಷಕರಿಗೆ ತೋರಿಸ್ತೀರಿ ಅಂದ್ರೆ ಅದು ಇಮಿಡಿಯೇಟ್ಲಿ ನಮ್ಮ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಬರ್ತದೆ. ಗ್ರಾಫಿಂಗ್ ಹೆಂಗಿರ್ತೈತಿ, ಅವ್ರಿಗೆ ನೆನಪಿನ ಶಕ್ತಿ ಹೆಂಗಿರ್ತೈತಿ, ಐಡೆಂಟಿಫೈ ಹೆಂಗ್ ಮಾಡ್ತಾವ. ನಾವೇನ್ ಮಾಡ್ತಿದ್ವಿ, ಅವ್ರಿಗೆ ಹಳೆ ಕಾಲದಾಗ ಏನೋ ಜಾದೂ ಮಾಡಕತ್ತಾರ ಅಂತಿದ್ವಿ ನಾವು, ಬಟ್ ಜಾದೂ ಅಂತ ಇಲ್ಲ, ಅದೊಂದು ವಿದ್ಯೆ ಅಂತ ಇವತ್ತು ಗೊತ್ತಾಗಿದ್ದೆ ನಮ್ಗೆ. ಅದಕ್ಕೆ ಯಾವ ರೀತಿಯಾಗಿ ಅದನ್ನ ಇದು ಮಾಡ್ತೇವೆ. ಇವಾಗ ನಮ್ಮ ಮಕ್ಕಳು ನಮ್ಮ ಮುಂದೆ ಇದ್ದಾರೆ ಸರ್. ಇವಾಗ ರಜಾ ಬೇಗಂ ಮೇಡಮ್ ಅವರು ಅದನ್ನ ಕಂಟಿನ್ಯೂ ಮಾಡ್ತಾರೆ ಸರ್. ಸೊ ಮಕ್ಕಳಿಗೆ ಅದನ್ನ ಡೆಮೋ ನಿಮಗೆ ತೋರಿಸ್ ಸರ್, ಮಕ್ಕಳು ಏನು ಕಲಿತಾರೆ ಏನಿಲ್ಲ, ಆಮೇಲೆ ಕನ್ಕ್ಲೂಷನ್ ಅನ್ನು ಕೊಡಿ ಸರ್, ಏನ್ ಆಗ್ತಾ ಇದೆ ಮಕ್ಕಳಿಗೆ, ನಾವೇನು ಮಾಡಿಸಿ. ಎಷ್ಟು ದಿವಸಕ್ಕೆ ಕಲ್ತರವರು? ಸ್ಟಾರ್ಟಿಂಗ್ ಏನ್ ಪ್ರಾಬ್ಲಮ್ ಇತ್ತು, ಆ ಮಗುಗೆ ಈಗ ಬೈ ಚಾನ್ಸ್ ಅದು ಕಾನ್ಸಂಟ್ರೇಷನ್ ಕೊಡ್ಲಿಲ್ಲ, ನೀವು ಹೇಳಿದ್ದನ್ನ ಅವ್ರು ಕೇಳಿಲ್ಲ, ಆವಾಗ ಎಷ್ಟು ದಿವಸದಾಗ ಅದು ಕಾನ್ಸಂಟ್ರೇಷನ್ ಬಂತು, ಇನ್ಕ್ಲೂಡಿಂಗ್ ಯಾವಾಗ ಕಲ್ತು ಈಗ ಪರ್ಫೆಕ್ಟ್ ಹೆಂಗಾತು ಅದನ್ನ ಕ್ಲಿಯರ್ ಆಗಿ. ಇದು ಕಾರ್ಯಕ್ರಮ ಇರೋದು ಸರ್, ನಾವು ಬೇಸಿಗೆ ಏಪ್ರಿಲ್ ಮೇದಲ್ಲಿ 8 ದಿನ ಕಾರ್ಯಕ್ರಮ, ಡೈಲಿ 5 hours ನಾವು ಕ್ಲಾಸ್ ಅನ್ನು ಮಾಡಿ ಸರ್. ಓಕೆ. ಸೊ ಎಲ್ಲ ಮಕ್ಕಳು ನೀವೊಂದು ರನ್ನಿಂಗ್ ಒಬ್ರು ಹಿಂದಕ್ಕೆ ಒಬ್ರು ಮುಂದಕ್ಕೆ ಇರ್ತಾರೆ ಸರ್. ಬಟ್ ಅಂಟಿಲ್ ನಮ್ಮ ಒಂದು ಪ್ರೊಸೆಸ್ ಲಾಸ್ಟ್ ಎಂಡ್ ಅಂತ ಬಂದಾಗ ಎಲ್ಲ ಮಕ್ಕಳು ಅಲ್ಲಿ ಇರ್ತಾರೆ ಸರ್. ಓಕೆ. ಟು ಎಂಡ್ ಅಲ್ಲಿ, ಯಾಕಂದ್ರೆ ಇದು ವಿದ್ಯೆ ಸರ್, ಇದೆ ಕಂಟೆಂಟ್ ಅಲ್ಲ, ಅದು ಏನು ಕಣ್ಕಟ್ಟೆ ವಿದ್ಯೆ ಅಲ್ಲ, ನೀವು ಅಂದಾಗ ಸರಿ ಅದು ಮ್ಯಾಜಿಕ್ ಅಲ್ಲ ಸರ್, ಲೈವ್ ಡೆಮೋ ಅಂಡ್ ಇಟ್ಸ್ ಪ್ಯೂರ್ಲಿ ಸೈನ್ಸ್ ಸರ್. ಇದು ಸೈನ್ಸ್, ಕಂಪ್ಲೀಟ್ ಸೈನ್ಸ್ ಬೇಸ್ ಎಕ್ಸ್ಪೆರಿಮೆಂಟ್ ಎಲ್ಲ ಆಗಿ ಮಾಡಿ ನಾವು ಇವಾಗ ಔಟ್ಪುಟ್ ಅನ್ನು ಮಕ್ಕಳಿಗೆ ಇದನ್ನ ಎಕ್ಸಿಕ್ಯೂಟಿವ್ ಮಾಡ್ತೀವಿ ಪ್ರಾಕ್ಟಿಕಲ್. ಎಸ್ ಶೋರ್ ಸರ್. ಎಸ್ ಮ್ಯಾಮ್, ನೀವು ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಇವರು ರಾಯಚೂರಿಂದ ಅಭಿಜ್ಞಾ ಅಕಾಡೆಮಿಯಿಂದ ಈಶಾನಿ ಅಂತ ಹೇಳಿ, ವಯಸ್ಸು UKG ಸ್ಟಡಿ, ವಯಸ್ಸು 5 ವರ್ಷ. ಓಕೆ. ಇವರು ಕಲರ್ ಐಡೆಂಟಿಫೈ ಇದನ್ನ ಮಾಡ್ತಾರೆ ಸರ್. ಕಣ್ಣು ಕಾಣಿಸ್ತಾ ಪುಟ್ಟಿ? ಏನ್ ಕಾಣಗಲ್ಲ? ನಾ ಯಾರು ಗೊತ್ತಾ? ಗೊತ್ತಿಲ್ಲ. ಓಕೆ. ಈಗ ನಾನು ಇವರಿಗೆ ಕಲರ್ ಅನ್ನ ನನ್ನ ಅವ್ರ ಕೈ ಕೊಟ್ಟು ತೋರಿಸ್ತೀನಿ ಸರ್. ಫಸ್ಟ್ ಈಶಾನೆ ತಗೊಂಡು ರೀಚೆಕ್ ಸರ್. ಮೇನ್ ಇವರಿಗೆ ಕಲರ್ ಐಡೆಂಟಿಫೈ ಬಂದ್ರೆ ಈಸಿ ಆಗುತ್ತೆ ಸರ್. ವೆರಿ ಗುಡ್ ಸರ್. ಈಗ ಒಂದು ಕ್ವಶನ್ ಏನಂತಂದ್ರೆ, ಆ ಮಗು ತನ್ನ ಅಣಿಗೆ ಹಿಂಗೆಲ್ಲ ಮಾಡ್ಕೋತು, ಹಿಂಗ್ ಸೌಂಡ್ ಕೇಳ್ತು, ಏನು ಯಾವ ಟೈಪ್ ಅದು ಸೈಂಟಿಫಿಕ್ ರೀಸನ್ ಹೆಂಗೆ? ನಾನು ನಿಮ್ಗೆ ಅವಾಗ ಹೇಳಿ ಸರ್, ಸ್ಪರ್ಶ ಮಾಡ್ತಾರೆ, ಹೌದು, ಕೇಳಿಸ್ಕೊಂತಾರೆ, ಓಕೆ, ಹಣೆಗೆ ಹಚ್ಕೊಂತಾರೆ, ಅಂದ್ರೆ ರೌಂಡ್ ಐತೆ ಅಂತ ಕನ್ಫರ್ಮ್ ಮಾಡ್ಕೋತು. ಆಮೇಲೆ ಹಣಿಗೆ ಮಾಡ್ಕೊಂಡಿದ್ದೇನದು ಈಗ ಕಣ್ಣಿದೆಲ್ಲ ಸರ್, ಈಗ ಮಿಡ್ ಬ್ರೈನ್ ಆಕ್ಟಿವಿಟಿ ಇದೆ, ಥರ್ಡ್ ಅಂತ ಕರಿತೀವಿ. ಅದಕ್ಕೆ ಅವ್ರು ಸ್ಪರ್ಶ ಮಾಡೋದ್ರಿಂದ ಇಟ್ ಕ್ಯಾಪ್ಚರ್ಸ್.
ಯಾವ ಕಲರ್ ಅಂತ ಸೆನ್ಸ್ ಆಗುತ್ತೆ ಸರ್. ಅದು ಸೆನ್ಸ್ ಆಗುತ್ತೆ. ಸೆನ್ಸ್ ಆಗ್ತದೆ, ಇಟ್ ಕ್ಯಾಪ್ಚರ್ ಸರ್. ಈಗ ನಾವು ಆಟೋಮೆಟಿಕ್ ಸೆನ್ಸರ್ ಡೋರ್ ಅಲ್ಲಿ ನಾವು ಕಾರ್ ಇಟ್ಟಾಗ ಓಪನಿಂಗ್ ಆಗತ್ತೆ ಸರ್, ಅದು ಸೆನ್ಸ್ ಆಗತ್ತೆ. ಇದು ಎಲ್ಲೋ. ಆಮೇಲೆ ಸ್ಮೆಲ್ ಮಾಡ ಸರ್, ಡಾಗ್ ಸ್ಮೆಲ್ ಅಂತ ಕರೀತಾರೆ ಸರ್. ಓಕೆ ಓಕೆ. ಆಮೇಲೆ ಟೇಸ್ಟ್ ಮಾಡ್ತಾರೆ. ಇದು ಎಲ್ಲ ಅಂದ್ರೆ 5 ಸೆನ್ಸ್ ಮುಖಾಂತರ ಯಾವ್ದೋ ಒಂದು ಸೆನ್ಸ್ ಅಲ್ಲಿ ಒಳಗೆ ಮೈಂಡಿಗೆ ಇನ್ಸ್ಟ್ರಕ್ಷನ್ಸ್. ಮೋಟಾರ್ನವರಿಗೆಲ್ಲ ಕಾಲ್ಡ್ ಥರ್ಡ್ ಮಿಡ್ ಬ್ರೈನ್ ಆಕ್ಟಿವೇಟ್, ಥರ್ಡ್ ಐ ಆಕ್ಟಿವೇಷನ್. ಓಕೆ ಓಕೆ. ವೆರಿ ಗುಡ್ ವೆರಿ ಗುಡ್ ಗುಡ್. ಈಗ ಸ್ಕ್ಯಾನ್ ಮಾಡಮ್ಮ. ವೆರಿ ನೈಸ್. ನಾನು ನೋಡಿ ಸರ್ ಮತ್ತೆ ಅದು ಚೆಕ್ ಮಾಡಕಂತ ಹೇಳಿ ಅದೇ ಕಲರ್ ಇಟ್ಟೆ ಸರ್. ಅವಳ ಕರೆಕ್ಟ್ ಹೇಳಿದ್ಲು. ವೆರಿ ಗುಡ್. ಸ್ಕ್ಯಾನ್ ಮಾಡಿ. ವೆರಿ ಗುಡ್. ವೆರಿ ಗುಡ್. ಸ್ಕ್ಯಾನ್ ಮಾಡಿ. ಹಾ ವೆರಿ ಗುಡ್. ವೆರಿ ನೈಸ್. ಪುಟ್ಟಿ ನಿನ್ನ ಹೆಸರೇನು? ನಿಶಾನಿ. ಅವು ಹೆಂಗ್ ಕಲರ್ ಐಡೆಂಟಿಫೈ ಮಾಡ್ತೀನಿ ನೀನು? ನಿನಗೆ ಹೆಂಗ್ ಕಾಣಿಸುತ್ತೆ ಮಕ್ಕ? ಹೇಳಿ ನೋಡು. ನಿನ್ನ ಒಳಗೆ ನಿನ್ನ ಬ್ರೈನ್ ಒಳಗೆ ಯಾವ ಟೈಪ್ ವರ್ಕ್ ಮಾಡುತ್ತೆ? ಹೆಂಗ ನೆನ್ಪಿಟ್ಕೋತಿ? ಹೆಂಗ್ ಕಲರ್ ಐಡೆಂಟಿಫೈ ಮಾಡ್ತಿದ್ದಿ? ಇದು ಕಲರ್ ನಿಮ್ಮ ಗುರುಗಳು ಏನ್ ಹೇಳ್ಕೊಟ್ಟಾರ ಅದ್ರ ಬಗ್ಗೆ? ನಿನಗೆ ಕಾಣಿಸುತ್ತಾ ಬಾಲ್? ಕಾಣಿಸುತ್ತಾ ಬಾಲು? ಕಾಣಿಸಂಗಿಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು ನಿನಗೆ? ಕಾಣಿಸಲ್ವಾ? ಮತ್ತೆ ಹೆಂಗ್ ಹೇಳ್ತಿ ಕಲರ್ನ? ನಿನ್ ಹೆಂಗ್ ಗೊತ್ತಾಯ್ತು ಕಲರ್ ಅದು? ಇನ್ನೂ ಬಟ್ ಎಕ್ಸ್ಪ್ಲೇನ್ ಮಾಡೋದು ಸರ್ 6 ಸೆನ್ಸ್ ಆಕ್ಟಿವೇಶನ್ ಆದಾಗ ಇದು ಗೊತ್ತಾಗ್ತದೆ. ಗೊತ್ತಾಗುತ್ತೆ. ಓಕೆ ಓಕೆ. 5 ಸೆನ್ಸ್ ಮಾಡೋದ್ರಿಂದ 6 ಸೆನ್ಸ್ ಆಕ್ಟಿವೇಟ್ ಆಗೋದ್ರಿಂದ ಇಟ್ ಸೆನ್ಸ್ ವೆರಿ ಈಸಿ ಸರ್. ಈಗ ಈ ಟೈಪ್ ಮಾಡಿದ್ರಲ್ಲ, ಈಗ ನಾವು ಬುಕ್ಸ್ ಅನ್ನ ಕರೆಕ್ಟ್ ಆಗಿ ಹಿಂಗ್ ನೋಡ್ಕೊಂಡು ಇಡೀ ಬುಕ್ ಅನ್ನ ನಾವು ಅದನ್ನ ಕ್ಯಾಚ್ ಮಾಡ್ಬೋದಾ? ಎಸ್ ಸರ್. ನಮ್ಮಲ್ಲಿ ಹುಡುಗರು ಬರೀತಾರೆ ಸರ್, ಮಕ್ಕಳು ಓದ್ತಾರೆ, ನಿಮ್ಗೆ ಸೈಕಲ್ ರೈಡ್ ಮಾಡ್ತಾರೆ, ಕ್ಯಾರಂ ಬೋರ್ಡ್ ಆಡ್ತಾರೆ, ಚೆಸ್ ಆಡ್ತಾರೆ, ಎಲ್ಲ ಈ ಒಂದು ವಿದ್ಯೆ ಹಿಡ್ಕೊಂಡು ಸರ್ ನೀವು 100,000 ಮಕ್ಕಳಿಗೆ ಕಲಿಸ್ಬೋದು ಸರ್. ಆಮೇಲೆ ಸರ್ ಈ ತರ ಮಾಡುವಾಗ್ರಿ ಸರ್ ಈ ಫೋಲ್ಡರ್ ಹಾಕೊಂಡು ಮಾಡಿ ಓದಿದ್ದು ಅಥವಾ ಬರ್ದಿದ್ದು ಸ್ವಲ್ಪ ಲಾಂಗ್ ಟೈಮ್ ನೆನ್ಪಿಟ್ಕೋತಾರೆ ಸರ್. ಲಾಂಗ್ ಟೈಮ್ ಸರ್. ಈಗ ಉದಾಹರಣೆ ಬೇಕು ಸರ್, ವಿ ಸೇ ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್. ಸೊ ನಾವು ಈ ಸ್ಥಿತಿಲಿ ಇದ್ದಾಗ ಮಗು ಡೈರೆಕ್ಟ್ ಆಗಿ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗೋದ್ರಿಂದ ಇಟ್ಸ್ ಸ್ಟಾಕ್ ಸರ್. ಇಟ್ಸ್ ಅ ವಿದ್ಯೆ ಸರ್. ಇಟ್ ಇಸ್ ನಾಟ್ ಎ ಕಂಟೆಂಟ್ ಸರ್. ಈಗ ಡ್ರೈವಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಎಲ್ಲ ವಿದ್ಯೆ ಸರ್. ರೊಟ್ಟಿ ಮಾಡಿ ಎಲ್ಲ ವಿದ್ಯೆ ಸರ್. ಇದು ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನೋಡಿ ಸರ್, ಈಗ ನಾವು ಕಟ್ಕೊಂಡಿದ್ವಲ್ಲ, ಇಲ್ಲಿ ಏನು ಕಾಣಿಸಲ್ಲ ಸರ್. ಸೊ ಡೈರೆಕ್ಟ್ ಆಗಿ ಮಿಡ್ ಬ್ರೈನ್ ಆಕ್ಟಿವೇಶನ್ ಆಗ್ತದೆ ಸರ್ ಮಕ್ಕಳಿಗೆ. ಏನ್ ಹೆಸರು ನಿಂದು? ನಿನ್ ಪರಿಚಯ ಮಾಡ ಪೂರ್ತಿ. ಮಿಸ್ಬಾ. ಓಕೆ ಓಕೆ. ನೀನು ಯಾವ ಟೈಪ್ ಐಡೆಂಟಿಫೈ ಮಾಡ್ತಿದ್ದಿ? ಏನೇನು ಮಾಡ್ತೀನಿ ನೀನು? ಏನೇನು ಕಲ್ತೀನಿ ನೀನು ಈ ವಿದ್ಯೆಯಿಂದ? ಓಕೆ. ನಾನೊಂದು ಪೇಪರ್ ಕೊಡ್ತೀನಿ, ಓದ್ತೀಯಾ? ಇಂಗ್ಲೀಷ್ ಕೊಡ್ತೀನಿ, ಓದ್ತೀಯಾ? ಈಗ 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 ಒಂದು ಪೇಪರ್ ಕೊಡ್ತೀನಿ, ನನ್ನ ಕಡೆಯಲ್ಲಿ ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಕಡೆಯಲ್ಲಿ ನೀವು ತಂದು ಪ್ರಿಪೇರ್ ಆಗಬಾರ್ದು ಅಂತ ಡೌಟ್ ಆಗಬಾರ್ದು. ನನ್ನ ಕಡೆ ಪೇಪರ್ ಕೊಡ್ತೀನಿ, ಇದನ್ನ ನೀನು ಓದ್ತೀಯಾ? ಇದು ನನ್ನ ಪೇಪರ್. ಅದು ಸ್ಪೆಲ್ಲಿಂಗ್ ಸ್ಕ್ಯಾನ್ ಮಾಡು. ಇಲ್ಲಿಂದ ಇಲ್ಲಿಂದ ಓಕೆ, ವೆರಿ ಗುಡ್. ಮುಂದೆ
ಹಾಂ ಓಕೆ. ನಾನೀಗ ನಿನಗೊಂದು ನೋಟ್ ಕೊಡ್ತೀನಿ, ಅದು ನಂಬರ್ ಹೇಳು, ಆಮೇಲೆ ಅದು ಎಷ್ಟು ಅಂತ ಹೇಳ್ಬೇಕು. ಹೇಳ್ತೀಯಾ? ಎಸ್ ಸರ್. ಅದು 500 ನೋಟು. ಸ್ವಲ್ಪ ಅದು ಹಿಂಗೆ ತೋರಿಸ ಸರ್. ಓ ಅಲ್ಲ, ನಂಬರ್ ಹೇಳಿ ಸಾಕು. ಹಾಂ, ಅದು ಯಾವ ಕಲರ್ ಐತಮ್ಮ? ಯಾವ ನೋಟ್ ಅದು? 500 ವೆರಿ ಗುಡ್. number 983280. ತೋರ್ಸಿ ಹಿಂಗದು. ನಿನಗೆ ಹೆಂಗಾಯ್ತು, ಹೆಂಗೆ ಗೊತ್ತಾಯ್ತು ಇದೆಲ್ಲ? Third ಗುರುಜಿ ಬಂದು ಹಾಂ, 3 round ತಿರುಗಿಸಿ ಆಶೀರ್ವಾದ ಮಾಡಿ. ಮತ್ತೆ ನಮ್ಗೆ ಕಾಣಂಗಿಲ್ಲ ನಿಂಗೆ ಮಾಡಿದ್ದು. ಸೆನ್ಸ್ ಅಂತ. ಅದು ಹೆಂಗ್ ಗೊತ್ತಾಗತ್ತೆ ನಿಂಗೆ? ಅಲ್ಲಿ ಹಂಗ್ ಮಾಡಿದ್ರೆ ಏನಾಗುತ್ತೆ ನಿನಗೆ? ನಿಂಗೆ ಗುರುಜಿ ಯಾವಾಗ ಬಂದ್ರು ನಿನ್ ಕಡೆ? ದೀಕ್ಷಾ ಕೊಟ್ಟು ದೀಕ್ಷಾ ಕೊಟ್ರ? ಈಗ ನಿನ್ ಕಡೆ ಬಂದ್ರು ಈಗ ಅವ್ರು ನೋಡಕ? ಅಲ್ಲ, ದೀಕ್ಷಾ ಕೊಟ್ಟಾದ್ಮೇಲೆ ನಿನ್ಗೆ ಹೆಂಗ ಏನಾಗುತ್ತೆ? ಅದು ನಿನ್ನಲ್ಲಿ, ನಿನ್ನೊಳಗೆ ಏನಾಗುತ್ತೆ? ಏನೋ ಓಪನ್ ಆಗುತ್ತೆ ಅಂತ ಹೇಳ್ತೀಯಲ್ಲ, ಥರ್ಡ್ ಆಗಿ ಎಲ್ಲಿ? ಥರ್ಡ್ ಐಪನ್ ನಂಬರ್ ಹೇಳಿ ನಮ್ಮದು, ನೋಟಿನ ನಂಬರ್ ಹೇಳು. 983280. ಹಾ, ಓಕೆ. ನಿನಗೆ ಬ್ಯಾಕ್ ಸೈಡ್ ಏನಾಗೋದೆಲ್ಲ ಗೊತ್ತಾಗುತ್ತೆ ಅಂತಂದೆಲ್ಲ, ಯಾವ ರೀತಿಯಾಗಿ ಮಾಡ್ತೀಯ ಅದನ್ನ? ಸರ್, ಇವಾಗ ನಾನು ಮಾಡಿ ತೋರಿಸ್ತೀನಿ ಸರ್. ಓಕೆ. ಸ್ಕ್ಯಾನ್ ಅಂತ ಹಾ ಹೇಳಿ. ಹಾ ಇಲ್ಲ ಹಾ ನೀವು ಸ್ಟ್ರೈಟ್ ಇದಕ್ಕೆ ಬ್ಯಾಕ್ ಸ್ಕ್ಯಾನ್ ಅಂತ ಹೇಳ್ತಾರೆ ಸರ್. ಓಕೆ. ನೀವು ಏನೋ ವಸ್ತು ಕೊಟ್ಟು ಎಲ್ಲಿ ಹೋಗಿ ಕೂತ್ಕೊಂಡ್ರು ಮುಖ ಸೀದೆ. ಹುಡುಕಿ ತಂದು ಕೊಡ್ತಾರೆ ಸರ್. ಅದಕ್ಕೆ ಈಗ ಫಸ್ಟ್ ಅವ್ರು ಟಚ್ ಮಾಡಬೇಕು ನೀವು. ಮಾಡದೇ ಇದ್ರೆ ನಡೀತೈತೆ ಸರ್. ಅಲ್ಲ, ಬೈ ಚಾನ್ಸ್ ಈಗ ನೀವು ಟಚ್ ಮಾಡಿದ ಮೇಲೆ ಹಿಂಗೆ ಹೋಗುವಂತ ಒಂದು ಸೆನ್ಸ್ ಬೇಕು ಅವ್ರಿಗೆ. ಇನ್ ಕೇಸ್ ಏನು ಗೊತ್ತಿಲ್ಲ, ಹಿಂಗೆ ಬ್ಯಾಕ್ ಸೈಡ್ ಹಿಂಗೆ ಆಗುತ್ತೆ ಸರ್. ಅದು ಮಾಡ್ಬೋದಾ? ಮಾಡಿ. ಓಕೆ, ಪಿಂಕ್ ಕಲರ್ ವೆರಿ ಈಗ ಗುಡ್. ಸರ್ ನೀವು ಹೇಳ್ದಂಗ ಮಾಡ್ತೀನಿ ಸರ್. ಹಾ, ಮೈ ಫೋಲ್ಡರ್ ತಗೊಂಡೆ. ಯೆಲ್ಲೋ ಕಲರ್ ವೆರಿ ಗುಡ್. ವೈಟ್ ಕಲರ್ ವಾವ್, ವೆರಿ ಗುಡ್. ಆರೆಂಜ್ ಕಲರ್ ವಾವ್, ವೆರಿ ಗುಡ್. ಇನ್ನೊಂದು ಬಾಲ್ ತೋರ್ಸಾಕತ್ತಾರ ನಿಂಗೆ ಅವರು. ನಿಂಗೆ ಬಾಲ್ ತೋರ್ಸಾಕತ್ತಾರ, ಅದು ಯಾವ ಬಾಲ್ ಅಂತ ಹೇಳು. ನೀವು ಸ್ಕ್ಯಾನ್ ಮಾಡೋದಿಲ್ಲ. ಹಾ, ಯಾವ ಕಲರ್ ಬಾಲ್ ಅಂತ ಹೇಳು. ಬಾಲ್ ಅಲ್ಲ ಮತ್ತೆ ಪಿಂಕ್ ಕಲರ್ ರೆಡ್ ಓಕೆ ಓಕೆ. ಕಲರ್ ವೆರಿ ಆಯ್ತು. ಇನ್ನೊಂದು ಪೆನ್ ಕೊಡ್ರಿ ಅವ್ರಿಗೆ. ಹಾ, ಈ ಪೆನ್ ಕಲರ್ ಹೇಳು. ಇದು ಯಾವ ಪೆನ್ನು? ಇಲ್ಲ, ಸ್ಕ್ಯಾನ್ ಮಾಡು. ಪೆನ್ ಅಲ್ಲ ಪೇಪರ್ ವೈಟ್ ಕಲರ್ ಓ, ವೆರಿ ಗುಡ್. ಅಡ್ವಾನ್ಸ್ ಆಗ್ಬಿಡ್ತಾರೆ ಸರ್. ಓಕೆ. ಇದೇನು? ಯೆಲ್ಲೋ ಕಲರ್ ಏನದು? ರೆಡ್ ಓಕೆ ಓಕೆ. ಬಟ್ ನಿಂಗೊಂದು ಕ್ವಶನ್ ಕೇಳಿ ನಾನು. ನೀನು ಈ ಒಂದು ಇದು ಕಲ್ತ ಮೇಲೆ, ವಿದ್ಯೆ ಕಲ್ತ ಮೇಲೆ ನೀ ಏನೇನು ಕಲ್ತಿ? ಸಂಸ್ಕಾರ ಏನು ಕಲ್ತಿ ನೀನು? ನಿನಗೆ ಏನೇನ್ ಮಾಡ್ಬೇಕು? ಏನೇನ್ ಕಲ್ತಿ ಹೇಳು? ಏನೇನ್ ಕಲ್ತ್ಕೊಂಡಿ? ಮೊಬೈಲ್ ಅವಾಯ್ಡ್ ಮಾಡಿಯಾ? ಇದು ಕಲ್ತಾದ್ಮೇಲೆ ಮೊಬೈಲ್ ಜಾಸ್ತಿ ನೋಡ್ತಿದ್ದೆ, ಏನ್ ಕಡಿಮೆ ನೋಡಾತಿ? ಏನ್ ನೋಡಾತಿಲ್ಲ? ನೋಡಕತ್ತಿಲ್ಲ. ಮತ್ತೇನು ಕಲ್ತಿ? ಕೆಲಸ ಮಾಡೋದು ಕೆಲಸ ಮಾಡ್ತೀಯ? ಏನೇನು ಕೆಲಸ ಮಾಡ್ತೀಯ ನೀನು? ಬಾತ್ರೂಮ್ ಕ್ಲೀನಿಂಗ್ ಓಕೆ. ಮಾಡೋದು ಮಾಪಿಂಗ್ ಹ್ಮ್ 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 ಕ್ಲೀನಿಂಗ್ ಎಲ್ಲ ನೀನು ಮಾಡ್ತೀಯ? ಎಷ್ಟು ಗಂಟೆ ಕೇಳ್ತೀನಿ ನೀನು? ಎಷ್ಟು ಗಂಟೆ ಮಲ್ಕೋತಿ? 5 ಗಂಟೆ ಕೇಳ್ತೀನಿ ಓಕೆ. ಎದ್ದು ಏನು ಮಾಡ್ತೀಯ? ಧ್ಯಾನ ಮಾಡ್ತೀನಿ ಹಾ, ಎಷ್ಟು ಗಂಟೆ ಧ್ಯಾನ ಮಾಡ್ತೀಯ? ಎಷ್ಟು ತಾಸು ಮಾಡ್ತೀವಿ? ಎಷ್ಟೊತ್ತು ಮಾಡ್ತೀವಿ? 1 ತಾಸು 1 ತಾಸು ಧ್ಯಾನ ಮಾಡ್ತೀವಿ. ನೀ ಧ್ಯಾನ ಮಾಡೋ ಮುಂದೆ ಏನೇನು ಬರ್ತವೆ ನಿನಗೆ? ಏನೇನು ಕಲ್ಪನೆ ಮಾಡ್ಕೋತಿ? ಈಗ ನೀ ಮೆಡಿಟೇಷನ್ ಕೊಡ್ತೀಯಲ್ಲ, ಜಪ ಹೇಳುವಾಗ ನೀ ಅವಾಗ ನಿನ್ಗೆ ನೀ ಕಣ್ಣು ಮುಚ್ಚಿರ್ತೀವಿ, ನಿನ್ಗೆ ಏನೇನ್ ಬರ್ತಾವು ಕಣ್ ಮುಂದೆ? ಕಣ್ ಮುಚ್ಚಿದಾಗೂ ಬರ್ತಾವಲ್ಲ, ಏನಾರು ಬರ್ತಾವ? ನಿದ್ದೆ ಮಾಡ್ತಿರ್ತಿ?
ಒಂದೊಂದ್ಸತಿ ಮಕ್ಕೊಂಡಿರ್ತೀವಿ. ಹಾ. ಎಚ್ಚರಿದ್ದಾಗ ಕಣ್ಣು ತೆಗ್ದ್ಬಿಟ್ಟದು ಪ್ಯಾಕ್ ತೆಗ್ದ್ಬಿಟ್ರೆ ಡಿಸ್ಟೆನ್ಸ್ ಮಾಡ್ತಾರೆ ಯಾವುದು ಹಾಂ ಓಕೆ. ಏನೇನು ಕಲ್ತಿ ನೀನು? ಒಂದು ಎಲ್ಲ ಮನೆ ಕೆಲಸ ನೀ ಮಾಡ್ತಿ ಹೌದಾ? ಆಮೇಲೆ ಮತ್ತೆ ಧ್ಯಾನ ಮಾಡೋ ಮುಂದೆ ನೀನು ಏನೇನು ಯಾವ ಟೈಪ್ ಧ್ಯಾನ ಮಾಡ್ತಿ? ಧ್ಯಾನ ಮಾಡೋವನ್ನ ಕಣ್ಣು ಮುಚ್ಕೊಂಡಿರೋ Okay. ಓಕೆ ಹಾಂ ಪಿಂಕ್ ಕಲರ್ ಮತ್ತೆ ಒಂಥರ ಕಾರ್ಡ್ ನಂಗೆ ಟ್ರೀಸ್ ಫುಲ್ ಓಕೆ ಹಾಂ. ಮತ್ತೆ ಯಾರೇ ಬರ್ತಾರೆ ಅಲ್ಲಿಗೆ ಧ್ಯಾನ ಮಾಡೋ ಮುಂದೆ ನಿಂಗೆ ಕಣ್ಣು ಇದ್ರೊಳಗೆ ನಿನ್ನ ಮನಸ್ಸಿನೊಳಗೆ? ಗುರುಜಿ ಗುರೂಜಿ ಬರ್ತಾರೆ. ಗುರೂಜಿನ ಐಡೆಂಟಿಫೈ ಮಾಡ್ತೀಯಾ ಇದಾಗ ಗುರೂಜಿ ಅಂತ? ಯಾರು ಬರ್ತಾರ ಗುರೂಜಿ? ಯಾವ ಗುರುಜಿ ಬಂದಿರ್ತಾರೆ? ಒಂದೊಂದ್ಸತಿ ಯರಿಸ್ವಾಮಿ ಗುರುಜಿ ಬಂದಿರ್ತಾರೆ. ಓಕೆ ಹ್ಞೂ ಒಂದೊಂದ್ಸತಿ ಇನ್ನೊಬ್ರು ಗುರುಜಿ. ಏನು ಹೇಳ್ತಾರೆ ನಂಗೆ ಬಂದವರು? ಏನ್ ಮಾತಾಡ್ತೀರಾ? ನಿಂಗೆ ರೊಕ್ಕ ಕೊಡ್ತಾರೋ ಚಾಕ್ಲೇಟ್ ಕೊಡ್ತಾರೋ ಏನ್ ಸುಮ್ನೆ ಹಂಗೆ ಮಾತಾಡಿ ಹೋಗ್ತಾರೋ? ಮಾತಾಡ್ತೀರೋ ಇಲ್ಲ? ಆಲ್ಮೋಸ್ಟ್ ಅವ್ರು ಧ್ಯಾನ ಮಾಡುವಾಗ ಸರ್ ಯಾವಾಗ್ಲೂ ಬರೀ ನಿದ್ದೆ ಮಾಡ್ತಿರ್ತಾರೆ ಸರ್. ಹಾ, ಹಾ, ಹಾ. ನಿದ್ದೆ ಮಾಡಿದಾಗೂ ಈಗ ಧ್ಯಾನ ಇಲ್ಲ ಮಾಡುವಾಗ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ನಿದ್ದೆ ಮಾಡ್ತಾರೆ ಅನ್ನೋಕ್ಕಿಂತ ಆ ಮೈಂಡ್ ನಾವು ಓವರ್ ಥಿಂಕಿಂಗ್ ಇರಂಗಿಲ್ಲ, ಅದು ಬ್ಲ್ಯಾಕ್ ಫುಲ್ ಒಂಥರ ಬ್ಲ್ಯಾಕ್ ಬೋರ್ಡ್. ಬಟ್ ಇವ್ರೇನು ಅನ್ಕೋ ನಾವು ಏನು ಮಾಡ್ತೀವಿ ದೊಡ್ಡದಾದ್ಮೇಲೆ ಈಗ ನಾವೇನು ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ನಾವೇನು ಮಾಡ್ತೀವಿ ನಾವು ಕೇಳೋದೇ ಬೇರೆ, ಅದು ನಮ್ಮ ವೈಯಕ್ತಿಕವಾಗಿ ಬರ್ತದೆ. ಬಟ್ ಇಲ್ಲಿ ಸಂಸ್ಕಾರ ಅನ್ನೋದು ಏನಂತಂದ್ರೆ ನಾವು ದೇವ್ರು ಬೇಡ್ಕೊಳ್ಳೋದು ಏನಂತಂದ್ರೆ ಆ ಒಂದು ಈಗ ಹಿಂಗೆ ಕೈ ಹಿಂಗೆ ಮುಗಿಬೇಕು ಗಂಟಿನಾದ. ಈಗ ಒಲೆನ ಬೂದಿ ತಿಂದ್ರೆ ಹುಚ್ಚ ಅಂತಾರ, ಅದ ಬೂದಿನ ಗುಡಿಗೆ ಹೋಗಾದ್ರೆ ಅದು ಅಂಗಾರ ಆಗುತ್ತೆ, ಒಂದು ಸೆಕೆಂಡ್ ನೋಡಿ ಕನ್ವರ್ಟ್ ಆಗುತ್ತೆ. Yes. ಅದು ನಮ್ಮಲ್ಲಿ ಸಂಸ್ಕಾರ. ನಮ್ಮ ದೇವಸ್ಥಾನಕ್ಕೆ ಅಂಗಾರ ಹಚ್ಕೊಂಡ್ರೆ ಅದು ಸಂಸ್ಕಾರ. ಈಗ ಈ ಟೈಪ್ ಮಕ್ಕಳಿಗೆ ಸಂಸ್ಕಾರ ಯಾವ ರೀತಿಯಾಗಿ ಅವರಿಗೆ ಡೆವಲಪ್ಮೆಂಟ್ ಮಾಡ್ಕೊತ ಹೋಗ್ತೀರಿ? ಯಾವ ರೀತಿಯಾಗಿ ನೀವು ಅವರಿಗೆ ಮಾಡ್ತೀರಿ? ಸರ್ ಒಂದು ಆಗಲೇ ನೀವು ಧ್ಯಾನದ ಬಗ್ಗೆ ಕೇಳಬೇಕಂದ್ರೆ ಸರ್ ಆ್ಯಕ್ಚುಲಿ ಮೆಡಿಟೇಷನ್ ಈಸ್ ಎ ನಾನ್ ಡೂಯಿಂಗ್ ಸ್ಟೇಟ್ ಸರ್. ಓಕೆ ಹ್ಞೂ ಇಟ್ಸ್ ನಾಟ್ ಎ ಡೂಯಿಂಗ್ ಸ್ಟೇಟ್ ಸರ್. ಹೌದು. ಈಗ ಮಕ್ಕಳಿಗೆ ಮೆಮೊರಿ ಎಲ್ಲಿಂದ ಬರುತ್ತೆ ಸರ್ ಅಂದರೆ, ಈಗ ದೊಡ್ಡ ನೀರಿನ ಪಾತ್ರೆ ಇದೆ, ಒಂದು ನೀರು ಹಾಕಿದ್ವಿ ನಾವು, ಒಂದು ಕಾಯಿನ್ ಹಾಕಿದ್ರೆ ತಕ್ಷಣ ಕಾಣಿಸಲ್ಲ ಸರ್ ಅದು. ಸ್ವಲ್ಪ ಅದು ನೀರನ್ನ ಸ್ವಲ್ಪ ಅಲೆಗಳು ನಾರ್ಮಲ್ ಆದಾಗ ಕ್ಲಿಯರ್ ಆಗಿ ಕಾಣಿಸಲ್ಲ. ಹೌದು. ಇದು ಹಾಗೆ ಸರ್ ಇನ್ಸ್ಟಿಟ್ಯೂಟ್ ಮಾಡ್ತಾರೆ ಮಕ್ಕಳು ಧ್ಯಾನ ಮಾಡೋದ್ರಿಂದ. ನಾನ್ ಡೂಯಿಂಗ್ ಸ್ಟೇಟ್ ಸರ್. ಎಲ್ಲಾ ಕಡೆ ಏನ್ ಹೇಳ್ತಾರೆ ಸರ್ ಡೂಯಿಂಗ್ ಸ್ಟೇಟ್, ಇದನ್ನ ಮಾಡು ಇದಾಗತ್ತೆ, ಮಾಡು ಇದಾಗತ್ತೆ. ನಾವಿಲ್ಲಿ ಏನ್ ಮಾಡ್ಬೋದು, ಪ್ರೆಷರ್ ಕೊಡ್ತೀವಿ. ಓಕೆ. ಈಗ ಇಂಗ್ಲಿಷ್ ಬರೆದ್ರೆ ಸರ್ ಬೋರ್ಡ್ ಮೇಲೆ, ಮ್ಯಾಥ್ಸ್ ಬರೆದ್ರೆ, ಸೈನ್ಸ್ ಬರೆದ್ರೆ, ಕನ್ನಡ ಬರೆದ್ರೆ ಮಗು ಕನ್ಫ್ಯೂಷನ್ ಆಗತ್ತೆ ನಾ ಏನ್ ಓದ್ಬೇಕು ಅಂತ. ಓಕೆ. ವೆನ್ ಬಿ ರಬ್ ದ ಬೋರ್ಡ್ ಸರ್, ಅವಾಗ ಅಂದ್ರೆ ಧ್ಯಾನ ಅಂದ್ರೆ ರಬ್ ಮಾಡ್ದಂಗೆ ಸರ್ ಬ್ಲಾಂಕ್ ಆಗ್ತದೆ, ನಾರ್ಮಲ್ ಆಗ್ತದೆ. ಬಟ್ ಈ ಆಗಲೊಂದು ಈ ಒಂದು ಹುಡುಗಿ ಉಳಿತು ಏನಂತ ಹೇಳ್ತು, ನಂಗೆ ಕನ್ನಡ ಗೊತ್ತಾಗಲ್ಲ ಇಂಗ್ಲೀಷ್ ಐಡೆಂಟಿಫೈ ಮಾಡ್ತೀನಿ ಅಂತ, ಏನದು ಪ್ರಭಾವ? ಸೊ ಅಂದ್ರೆ ಅವಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಗು ಓದಿದಾಗ ಕನ್ನಡ ಕಡಿಮೆ ಸಡನ್ಲಿ ಇಂಗ್ಲಿಷ್ ನಾರ್ಮಲಿ ಸ್ಕೂಲ್ ಒಳಗೆ ಇಂಗ್ಲಿಷ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕನ್ನಡ ನಮ್ಮ ಬ್ರೈನ್ ಒಳಗೆಲ್ಲ ಇಂಗ್ಲಿಷ್ ಅಂದ್ರೆ ಆಲ್ಫಾಬೆಟ್ಸ್ ಇರ್ತಾವ. ಈಗ ನಾವು ಯೂಶಲಿ ಕನ್ನಡದಲ್ಲಿ ಇರೋದ್ರಿಂದ ನಾವು ಕನ್ನಡ ಸುಲಭವಾಗಿ ಮಾತಾಡ್ತೀವಿ. ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರಾಷ್ಟ್ರ ಬರುತ್ತೆ, ಕನ್ನಡ ಬರಲ್ಲ ಅವರಿಗೆ. ಹಾಗೆ ಈಗ ಇಂಗ್ಲಿಷ್ ಸ್ಕೂಲ್ ಹೋಗೋದ್ರಿಂದ ಸೊ ಇಂಗ್ಲಿಷ್ ಫಾಸ್ಟ್ ಬರುತ್ತೆ. ನಮ್ಗೆ ಯಾವ್ದಾರ ಬರಲಿ ಬರೋದು ಸರ್, ಅದ್ರ ಮುಖಾಂತರ ತಗೊಂಡು ಹೋಗ್ತೀವಿ ಸರ್ ನಾವು. ಇಲ್ಲಿ ನಾವು ಎಕ್ಸ್ಟ್ರಾ ಏನು ಹಾಕಲ್ಲ ಸರ್, ಇರೋದನ್ನೇ ತುಂಬಾ ನೀಟಾಗಿ ಅದನ್ನ ಗ್ರೋಪ್ ಮಾಡೋದು ಹೇಗೆ, ಬಿಲ್ಡಪ್ ಮಾಡೋದು ಹೇಗೆ, ಎಸ್ಟಾಬ್ಲಿಷ್ ಮಾಡೋದು ಹೇಗೆ, ಇನ್ಸುಲೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಸರ್ ನಾವು. ಬಟ್ ಸಂಸ್ಕಾರ ಅಂತ ನೀವು ಬಂದಾಗ ಸರ್ ಮಗು ನಮ್ಮ ಗುರುಕುಲದಲ್ಲಿ ಅಥವಾ ನಮ್ಮ ಕ್ಲಾಸಲ್ಲಿ ಬಂದಾಗ ಅವರ ಎಂಟ್ರಿಯಿಂದ ಹಿಡ್ಕೊಂಡು ಎಕ್ಸಿಟ್ ಆಗೋವರೆಗೂ ಇಲ್ಲಿ ಆ ಭಾವ ನಮ್ಮ ಮಕ್ಕಳಿಗೆ ಕಲಿಸ್ತಾ ಬರ್ತೀವಿ. ಸೊ ಇಲ್ಲಿ ಸ್ಲಿಪ್ಪರ್ ಲೈನ್ ಆಗಿ ಬಿಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ, ಲೈನ್ ಆಗಿ ಕುತ್ಕೊಳ್ಳೋದ್ರಿಂದ, ಬ್ಯಾಗ್ ಇಡೋದ್ರಿಂದ, ಅವ್ನ ಡ್ರೆಸ್ ಆಗಲಿ, ಅವ್ರ ಬಿಹೇವಿಯರ್ ಇಂದ ಎಲ್ಲರ ಜೊತೆ ಹೇಗೆ ವರ್ತನೆ ಮಾಡೋದು, ದ ವ್ಯಾಲ್ಯೂ ಆಫ್ ಪೇರೆಂಟ್ಸ್, ಬ್ರಾಹ್ಮಿ ಬರ್ತಾ ಹೇಳೋದು 5 ಗಂಟೆ ಇಂಪಾರ್ಟೆಂಟ್. ಹೌದು. ನಾವು ಏನ್ ಮಾಡಿ ಸರ್ ನಾವು ಈ ಮಕ್ಕಳಿಗೆ ಸೊ ಇದು ಒಂದು ಕರೆಕ್ಷನ್ಸ್ ಪೇರೆಂಟ್ಸ್ ಕಡೆಯಿಂದ ಹಾಕ್ಬೇಕಾಗಿ ಸರ್. ನಾವು ಇದು ಮಾಡು ಅಂದ್ರೆ ನಾವು ಒಳ್ಳೆ ಅಂತ, ಯಾಕೆ ಬ್ರೈನ್ ಇರೋದು ಹಾಗೆ. ಹೌದೌದು. ಅದಕ್ಕೆ ನಾವಿಂದು ಇದು ಮಾಡಿದ್ರೆ ಹಿಂಗ ಆಗ್ತದ, ಅವಾಗ ಈಗ ರೆಡಿ ಆಗ್ತದೆ, ಕ್ರಿಯೇಟ್ ಆಗುತ್ತೆ. ಸೊ ಮಕ್ಕಳ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ಸರ್ ಪಾಸಿಟಿವ್ ಆಗಿ ನಾವು ಕೊಟ್ರೆ ಮಗು ತಗೊಳುತ್ತೆ ಸರ್. ನಿನ್ನ ಫಸ್ಟ್ ಬರ್ಬೇಕು ರನ್ನಿಂಗ್ ಅಲ್ಲಿ ನಾವು ಕಳಿಸಿದಾಗ ಸರ್ ಬಿದ್ದಿಗೆ ಹುಷಾರಂತ ಇನ್ಸ್ಟ್ರಕ್ಷನ್ ನಾವು ರಾಂಗ್ ಕೊಟ್ಟಾಗ ಆ ಮಗು ಬೀಳ್ತದೆ ಸರ್. ಆಕ್ಚುಲಿ ಮಗು ಚೆನ್ನಾಗಿ ಓಡ್ತಾ ಇದೆ, ಇನ್ನೂ ಚೆನ್ನಾಗಿ ಓಡ್, ನೀನು ಆರಾಮಾಗಿ ಓಡಂದಾಗ ಅವನು ನೋಡ್ಕೊಂತ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ ಸರ್ ಮಗುಗೆ. ವೆರಿ 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 ಇಂಪಾರ್ಟೆಂಟ್ ಸರ್. ಹೌದು, ಯಾಕಂದ್ರೆ ನಾನು ನೋಡ್ತಿರ್ತೀನಿ ಅಂಗನವಾಡಿ ಒಳಗೆ ಟೀಚರ್ ಕುಣಿದ್ರೆ ಮಾತ್ರ ಮಕ್ಳು ಕುಣಿತಾವು. ಅವ್ರ ಕುಂತ್ಕೊಂಡು ಹಾಡಾಡಿದ್ರೆ ಅವು ಹಾಡಂಗಿಲ್ಲ ಅವು.
ಎಸ್ ಟೀಚರ್ ಡ್ಯಾನ್ಸ್ ಮಾಡಿದ್ರೆ ಆ ಟೀಚರ್ ಅದನ್ನ ಇದನ್ನ ಮಾಡ್ಕೊಂಡ್ರೆ ಮಗುನಲ್ಲಿ ಕನ್ವರ್ಟ್ ಆಗಿ ಅದು ಡ್ಯಾನ್ಸ್ ಮಾಡ್ಕೋತ ಇರ್ತೈತಿ, ಅದನ್ನ ಹಾಡ್ಕೊಂತ ಇರ್ತಾವ. ಅದಕ್ಕೆ ನಾವು ಪೇರೆಂಟ್ಸ್ ಸರ್ ಆ ಟ್ಯೂನ್ ಅಪ್ ನ ಎಂಡ್ ಆಫ್ ದಿ ಪ್ರೋಗ್ರಾಮ್ ದಲ್ಲಿ ಸರ್ ನಾವು ಕ್ಲಾಸ್ ಅಲ್ಲಿ ಆ ಟ್ಯೂನ್ ನ ಪೇರೆಂಟ್ಸ್ ಗೆ ನಾವು ಕೊಟ್ಟು ಕಳಿಸ್ತೀವಿ ಸರ್. ನಾವು ಯಾವ ಟ್ಯೂನ್ ಅಲ್ಲಿ ಮಗು ಟ್ಯೂನ್ ಮಾಡಬೇಕು, ಟೋಟಲಿ ಪಾಸಿಟಿವ್ ಆಗ್ಬೇಕ್ರಿ. ಪಾಸಿಟಿವ್ ಬರ್ತದೆ. ನೆಗೆಟಿವ್ ಅವ್ರಿಗೆ ನೆಗೆಟಿವ್ ಎನರ್ಜಿ ಹೇಳ್ಬಿಟ್ರೆ ಫುಲ್ ನೆಗೆಟಿವ್ ಆಗ್ಬಿಡ್ತಾರೆ. ಈಗ ನಿಮ್ಮ ಪ್ರಕಾರ ಈಗ ಒಂದು ಕಾನ್ಸೆಪ್ಟ್ ಒಳಗೆ ಸರ್, ಎಸ್ ಈಗ ನಮ್ಮಲ್ಲಿ ಈ ಅಂಗನವಾಡಿ ಒಳಗೆ ಬರ್ತವೆ ಅಂದ್ರೆ ನಮ್ಮ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರ್ತದೆ, Yes. ಅಲ್ಲಿಂದ ಆರಂಭ. ಓಕೆ ಈಗ ಪ್ರೆಗ್ನೆಂಟ್ ಇದ್ದಾಗ ಒಂದು ತಾಯಿ 9 ತಿಂಗಳ ತನಕ ಪ್ರೈಮರಿ ಹೆಲ್ತ್ ಸೆಂಟರ್ ಒಳಗೆ ಇರ್ತಾರೆ. Yes. ಆಮೇಲೆ ಅವೆಲ್ಲ ಫುಲ್ ENM ನೋಡ್ಕೋತಾರೆ. ಎಸ್ ಆಮೇಲೆ ಡೆಲಿವರಿ 1 ರಿಂದ 5 ವರ್ಷ ತನಕ ಮಗು, 3 ವರ್ಷ ತನಕ ತಾಯಿ ಮಡಲಲ್ಲಿ ಇರ್ತೈತಿ, ತಾಯಿ ಹೇಳ್ದಂಗೆ ಕೇಳ್ತೈತಿ. 5ನೇ ವರ್ಷಕ್ಕೆ ಮಗು ಅಡ್ಮಿಷನ್ ಇದಕ್ಕೆ ಬರ್ತೈತೆ ಅಲ್ಲಿ ಅಂಗನವಾಡಿಗೆ. ಎಸ್ ಅಂಗನವಾಡಿ ಟೀಚರ್ ಮಕ್ಕಳ ಜೊತೆ ಯಾವ ರೀತಿಯಾಗಿರ್ಬೇಕು ನಿಮ್ಮ ಒಂದು ಕಾನ್ಸೆಪ್ಟ್ ಒಳಗೆ? ಮಕ್ಕಳ ಜೊತೆಗೆ ಟೀಚರ್ಗಳು ಮಕ್ಕಳಾಗಿ ಇರಬೇಕು ಸರ್. ಹಾ. ನಾವು ಏನೋ ಎಕ್ಸ್ಟ್ರಾ ಹೇಳ್ಕೊಡೋದು ಅವಶ್ಯಕತೆ ಇಲ್ಲ ಸರ್. ಅವರಿಗೆ ಅಲ್ಲಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡೋದು ಬಹಳ ಇಂಪಾರ್ಟೆಂಟ್ ಸರ್. ಈಗ ನೋಡಿ, ಒಂದೇ ಮಗು ಇದ್ದಾಗ ಮನೇಲಿ ಒಂದೇ ಮಗು ಇದ್ದಾಗ ಆ ಮಗು ಆಟ ಆಡಲ್ಲ, ಯಾಕಂದ್ರೆ ಸಾಮಾನು ಅಲ್ಲೇ ಇರ್ತದೆ ಸರ್. ಇನ್ನೊಂದು ಮಗು ಆದಾಗ ನನಗೂ ಬೇಕು ನಿನಗೂ ಬೇಕು ಅಂತ. ಹಾಗೆ ಅಂಗನವಾಡಿಯಲ್ಲಿ ಸರ್ ಏನಾಗತ್ತೆ, ಮಕ್ಕಳ ಜೊತೆಗೆ ಮಕ್ಕಳಾಗಿದ್ದಾಗ ಕಲೀಲಿಕ್ಕೆ ಆಸ್ಪದ ಮಕ್ಕಳಿಗೆ ಸಿಗ್ತಾರೆ ಸರ್. ನಾವು ಅವ್ರಿಗೆ ಏನು ಮಾಡೋದಿಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಡೋದು ವೆರಿ ಇಂಪಾರ್ಟೆಂಟ್. ಮಕ್ಕಳು ನೀವು ಉಣು ಅಂದ್ರೆ ನಾವು ಒಲ್ಲೆ ಅಂತಾರೆ ಸರ್. ಅಷ್ಟವಾಗಿದ್ದಲ್ಲಿ ಇವಾಗ ಆ ಟೈಮ್ ಊಟ ಮಾಡ್ಬೇಕಲ್ಲ, ಅವಾಗ ಊಟ ಮಾಡ್ಬೇಕು. ಇನ್ಸ್ಟ್ರಕ್ಷನ್ಸ್ ಕೊಡೋದು ಬಹಳ ಇಂಪಾರ್ಟೆಂಟ್. ಓಕೆ ಓಕೆ. ಈಗ ಈ ಒಂದು ವಿದ್ಯೆದೊಳಗ ಎಸ್ ಮಕ್ಕಳಿಗೆ ನೀವು 5 ರಿಂದ 16 ವರ್ಷ ನೀವು ಕಲಿಸ್ಬೇಕಂತ ನೀವು ಒಂದು ಡ್ಯೂರೇಷನ್ ಇಟ್ಟಿರ್ತೀರಿ. ಎಸ್ ಈಗ ಡ್ಯೂರೇಷನ್ ಪೀರಿಯಡ್ದಾಗ ಒಂದು ಮಗುಗೆ ಎಷ್ಟು ವರ್ಷ ನೀವು ಆ ಮಗುಗೆ ಟೈಮ್ ಕೊಡ್ತೀರಿ, ಎಷ್ಟು ಟೈಮಿಂಗ್ ಚಾಲ್ ಮಾಡ್ಕೊ ಅಥವಾ ಟೈಮ್ ಫಿಕ್ಸ್ ಐತೆ? ಎಸ್ ಸರ್, ಯೂಶಲಿ ಸರ್ ನಾವು ಏಪ್ರಿಲ್ ಮೇ ಒಂದು ಟೈಮಲ್ಲಿ ಇದ್ದಾಗ ಮಕ್ಕಳು ರಜೆ ಇರೋದ್ರಿಂದ ಎವ್ರಿ ಡೇ 5 hours ನಾವು ಕ್ಲಾಸ್ ಅನ್ನು ಮಾಡ್ತಾ ಇದ್ದೀವಿ ಸರ್. ನಾವು ಅಂದ್ರೆ ಮಕ್ಕಳು 5 ತಾಸು ನಮ್ಮ ಜೊತೆ ಇರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈಗ ಶಾಲೆ ಇರೋದ್ರಿಂದ ಸರ್ ನಾವು ಅದನ್ನ ನಾವು ಎಕ್ಸ್ಪೆಂಡ್ 2 ವಾರ ಮಾಡಿ ಸರ್. ನಾವು ಎವ್ರಿ ಡೇ 3 hours ನಂಗೆ ಮಕ್ಕಳಿಗೆ 2 ವಾರ ನಮ್ಮ 14 days ಸಂಡೇ ಟು ಸಂಡೇ ಸರ್ ಕಂಟಿನ್ಯೂ 3 ತಾಸು ನಮ್ಮ ಜೊತೆಗೆ ಇರೋದ್ರಿಂದ ಸೊ ಸ್ಕೂಲು ಆಗ್ತದೆ, ಈಗ ನಮ್ಮ ಕ್ಲಾಸು ಆಗ್ತದೆ, ಮಕ್ಕಳಿಗೆ ಎಕ್ಸಿಕ್ಯೂಟ್ ಮಾಡಕ್ಕೆ ತುಂಬಾ ಈಸಿ ಆಗ್ತದೆ. ಅಂದ್ರೆ ವಿದ್ಯಾನ ಕಲಿಸ್ತೀರಿ, ಅದ್ರ ಜೊತೆ ಅವರಿಗೆ ಸಂಸ್ಕಾರನ ಕಲಿಸ್ತೀರಿ. Yes, sir. ಆಮೇಲೆ ಈ ಮೆಮರಿ ಪವರ್ ಬರ್ಬೇಕಾದ್ರೆ, ಮಕ್ಕಳಿಗೆ ಮೆಮರಿ ಪವರ್ ಬರ್ಬೇಕಾದ್ರೆ ಯಾವ ವಿದ್ಯೆ ನೀವು ಇದ್ರೊಳಗೆ ಇನ್ವಾಲ್ವ್ ಮಾಡ್ತೀವಿ? ಎಸ್ ಸರ್, ನಾವು ಧ್ಯಾನವನ್ನೇ ಹೆಚ್ಚಾಗಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಸರ್. ಯಾಕಂದ್ರೆ ನಮ್ ಇಲ್ಲಿ ಈ ಕಂಪ್ಲೀಟ್ ಕಾರ್ಯಕ್ರಮ ಸರ್ ನಾವೇನ್ ಮಾಡ್ತಾ ಇದ್ರಿ, ಎಲ್ಲವೂ ನಾನ್ ಡೂಯಿಂಗ್ ಸ್ಟೇಟ್ ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಓಕೆ. ಯಾವುದು ಹರಿಬರಿಲ್ಲ ಸರ್. ಈಗ ಮಕ್ಕಳು ಶಾಲೆಗೆ ಎದ್ದೇಳೋದ್ರಿಂದ ಹಿಡ್ಕೊಂಡು ಮಲಗೋರ್ಗು ಸರ್ ಬೆಳಗ್ಗೆ ಎಲ್ಲ ಹರಿಬರಿ. ನಾವು ಎದ್ದೇಳಿಸೋದು ಹರಿಬರಿ, ಡ್ರೆಸ್ ಮಾಡಿಸೋದು ಹರಿಬರಿ, ಪ್ಯಾಕ್ ಮಾಡೋದು ಎಲ್ಲ ಹರಿಬರಿ. ಈ ಹರಿಬರಿಲಿ ಹೋದಾಗ ಮಗು ಹರಿಬರಿಲಿ ಕಲಿತಾನೆ ಸರ್, ಅದನ್ನು ಬ್ಲರ್ ಆಗಿ ಕಾಣಂತ ಇಲ್ಲಿ ನಾನ್ ಡೂಯಿಂಗ್ ಸ್ಟೇಟ್. ಇವತ್ತು ಮಗುಗೆ ಇದು ಬಾಲ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಅಯ್ಯೋ ಪರವಾಗಿಲ್ಲ, ಓಕೆ ಅಲ್ಲ. ರಿಲ್ಯಾಕ್ಸೇಷನ್ ಮೈಂಡ್, ರಿಲ್ಯಾಕ್ಸ್ ಬಾಡಿ, ರಿಲ್ಯಾಕ್ಸ್ ಅವರಿಗೆ ಕಲಿತಾ ಬರ್ತಾರೆ ಸರ್. ನಾನ್ ಪ್ರೆಷರಲ್ಲಿ ಹೋಗ್ತಾರೆ ಸರ್ ಮಕ್ಕಳು. ಅವಾಗ ನಮ್ಮ ಮಕ್ಳು ಏನ್ ಮಾಡ್ತಾರೆ, ನಾನ್ ಪ್ರೆಷರ್ ಇದ್ದಾಗ ಕ್ಲಿಯರ್ ಆಗಿ ಕಾಣುತ್ತೆ. ಈಗ ನೋಡಿ ಸಿನಿಮಾ ಥಿಯೇಟರ್ಗೆ ಹೋದಾಗ ಸರ್ ನಾವು ಎಲ್ಲ ಬ್ಲ್ಯಾಂಕ್ ಏನು ಟಾರ್ಚ್ ಹಾಕೊಂಡು ಹೋಗ್ತೀವಿ ಸರ್. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ನಮ್ಗೆ ಕಾಣಿಸ್ತಾ ಬರುತ್ತೆ. ಆ ಡಾರ್ಕ್ನೆಸ್ಗೆ ಐ ಸೆಟ್ನ ಸೆಟಪ್ ಆಗ್ತದೆ ಸರ್. ಸೊ ಈ ಸ್ಪಿರಿಚುವಲಿ ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿ ಇರೋದ್ರಿಂದ ಮಕ್ಕಳಿಗೆ ವೆನ್ ವಿ ಕನೆಕ್ಟ್ ದಟ್ ಮಗುನ ಆ ಜೊತೆ ಇನ್ಸ್ಟಿಟ್ಯೂಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಎನರ್ಜಿ ಮಗುಗೆ ಫ್ಲೋ ಆಗ್ತದೆ. ಅವಾಗ ಸಿಲೆಬಸ್ ತುಂಬಾ ಚೆನ್ನಾಗಿ ಕಲಿತಾರೆ, ನಡವಳಿಕೆ ತುಂಬಾ ಚೆನ್ನಾಗಿ ಬೆಳೀತಾ ಬರ್ತಾನೆ. ತುಂಬಾ ಮಕ್ಕಳು ಆಟವಾದಿ ಇರ್ತಾರೆ ಸರ್. ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಡೈವರ್ಟ್ ಮಾಡ್ತೀವಿ, ಬೈಯೋದ್ರಿಂದ ಹೊಡಿದ್ರಿಂದ ಕನ್ವರ್ಟ್ ಮಾಡ್ತೀವಿ. 9 ದಿವಸ ಮಗುನ ಆ ಎನರ್ಜಿ ಇದ್ದಾಗ ಔಟ್ ಡೈಲ್ಯೂಟ್ ದ ಎನರ್ಜಿ ಸರ್. ಈಗ ಒಂದು ಫಿಸಿಕಲ್ ಫಿಟ್ ಇದೆ, ಎಲ್ಲರೂ ಹೊಡೆಕತ್ತಾನ ಅಂದ್ರೆ ನಾವು ಅನ್ಕೋಬೇಕು ಇವನಿಗೆ ಕರಾಟೆಗೆ ಅಥವಾ ಬಾಕ್ಸಿಂಗ್ ಕಳಿಸ್ಬೇಕು, ನಾವು ಡಿಸೈಡ್ ಮಾಡ್ಬೇಕು. ಎಸ್ ಸರ್, ಯಾಕಂದ್ರೆ ನಾವೆಲ್ಲ ಅನ್ಕೊಂಡು ಯಾವ್ದೋ ಒಂದು ಏನೋ ಟಾರ್ಗೆಟ್ ಇಟ್ಕೊಂಡು ಕೂತ್ಕೊಂಡಿ ಸರ್. ಇಲ್ಲ ಸರ್, ಅವನಲ್ಲಿ ಏನಿದೆ ಸೊ ಅವಾಗ ಪೇರೆಂಟ್ಸ್ಗೆ ಅರ್ಥ ಆಗ್ತಾ ಬರುತ್ತೆ. ಎಸ್ ಹೌದಲ್ಲ, ಈ ಮಗುಗೆ ಇದನ್ನ ಕೊಡ್ಬೇಕು, ಇದನ್ನ ತಗೊಂಡು ಹೋಗೋಣ. ಅವಾಗ ಮಕ್ಕಳಿಗೆ ಜೊತೆಗೆ ಪೇರೆಂಟ್ಸ್ಗೆ ಕನ್ಕ್ಲೂಷನ್ ಕೊಟ್ಟಾಗ ಅದೇ ಒಂದು ಸ್ಪಿರಿಟ್ ನ ಆ ಪೇರೆಂಟ್ಸ್ ನ ಕಂಟಿನ್ಯೂ ಮಗುನ ಬೆಳೆಸ್ಕೊಂತ ಹೋಗ್ತಾರೆ ಸರ್. ಅದ್ಭುತವಾದ ಒಂದು ವ್ಯಕ್ತಿ, ಆ ಮಗು ಜಗತ್ತಿಗೆ ಒಂದು ಕೊಡುಗೆ ಕೊಡ್ತಾನೆ ಅಂತೇಳಿ ಈ ಒಂದು ಕಾರ್ಯಕ್ರಮ ಸಂದೇಶ ಕೊಡ್ತಾರೆ ಸರ್. ಈಗ ನಮ್ಮಲ್ಲಿ ಮಕ್ಕಳಿಗೆ ಹೈಪರ್ ಆಕ್ಟಿವ್ ಅಂತ ಇರ್ತೈತಿ. ಹೈಪರ್ ಆಕ್ಟಿವ್ ಅಂತ ಕೂತಲ್ಲಿ ಕುಂದ್ರಂಗಿಲ್ಲದು. ಈ ದೇಹ ಜಗ್ಗತ್ತ ಏನೋ ಮಾಡ್ತೈತಿ, ಏನೋ ಬೀಳ್ತೈತಿ, ಹೇಳ್ತೈತಿ, ಒಟ್ಟು ಏನೇನೋ ಆ ತಾಯಿಗೆ ಅನ್ಸತ್ತಂದ್ರೆ ಈ ಮಗು ಕೆಟ್ಟ ಉಡಾಳೈತೆ ಅಂತಾರೆ. ಈ ನಿಮ್ಮ ಒಂದು ಈ ಸಂಸ್ಥಾಗ ಥರ್ಡ್ ಐದೊಳಗೆ ಅವ್ರನ್ನ ಯಾವ ರೀತಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತೀವಿ? ಒಂದು ಯಾಕೆ ಆಗೇನಂತ ತಗೋಣ ಸರ್. ಮೆಡಿಕಲ್ ಒಳಗೆ ಹೋದ್ರೆ ನಾವು ಗುಳಿಗೆ ಹಾಕ್ತೀವಿ 6 months 7 months, ಬಟ್ ಅದು ಇಂಪ್ರೂವ್ಮೆಂಟ್ ಆಗಂಗಿಲ್ಲ, ಅದು ಬರೀ ಮಲ್ಕೋತದ. ಬಟ್ ನಿಮ್ಮಲ್ಲಿ ನಾನ್ ಟ್ರೀಟ್ಮೆಂಟ್ ಅಂದ್ರೆ ನೀವು ಕಾನ್ಸಂಟ್ರೇಷನ್ ಮಗು ಕೊಡ್ತಿರಲ್ಲ, ಯಾವ ಟೈಪ್ ಆಫ್ ವಿದ್ಯೆ ಕೊಡ್ತೀರಿ? ಒಂದು ಯಾಕೆ ಆಗೇನಂತ ನೋಡ್ರಾದ್ರೆ ಸರ್, ಆ ಮಗು ಆ ಒಂದು ಮನೇಲಿ ವಾತಾವರಣ ಬೆಳಿಬೇಕಾದ್ರೆ ಈಗ ನೋಡಿ ಸರ್, ಯಾಕೆ ಮಕ್ಕಳು ಸರಿಯಾಗಿ ಕೇಳಿಸ್ಕೊಳ್ಳಂದ್ರೆ ಸರ್, ನಮ್ದು ಏನಾಗಿದೆ ಸರ್ ಅಂದ್ರೆ ಒಂದೇ ಶಬ್ದವನ್ನು ರಿವೈಸ್ ಮಾಡೋದ್ರಿಂದ
ಅವನು ಕೇಳಿಸ್ಕೊಳ್ಳ ಸರ್. ಈ ಆರ್ಮಿಯಲ್ಲಿ ನೀವು ಏರ್ ಫೋರ್ಸ್ ಅಲ್ಲಿ ಅಥವಾ ನೀವು ಇದರಲ್ಲಿ ಕಮಾಂಡಲ್ ಸರ್ ಒಂದೇ ಸಲ ಹೇಳ್ತಾರೆ ಸರ್ ಅಷ್ಟೇ. ಅಂದ್ರೆ ಒಂದು ಸಲ ಹೇಳೋದನ್ನ ಅಲ್ಲಿ ಒಳಗೆ ಬೀಚ್ ಆಗಿ ಒಳಗಡೆ ಮಗು ಮುಟ್ಟತ್ತೆ. ನಾವು ರಿಪೀಟ್ ಮಾಡೋದ್ರಿಂದ ಅದನ್ನ ಮಗು ರಿಜೆಕ್ಟ್ ಮಾಡ್ತಾ ಬರುತ್ತೆ. ಯಾಕೆ ಮಕ್ಕಳು ಸರಿ ಕೇಳಿಸ್ಕೊಳ್ಳಂದ್ರೆ ಕೇಳಿ 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 ಬೇಜಾರಾಗಿದೆ. ನಾವ್ ಇಲ್ಲೇನ್ ಮಾಡೋದು ಸರ್, ಆ ಸೆನ್ಸ್ ಕಿವಿನ ಆಕ್ಟಿವೇಟ್ ಕೆಲವು ಮಿಡ್ ಬ್ರೈನ್ ಆಕ್ಟಿವಿಟಿಯಿಂದ ಆಕ್ಟಿವೇಟ್ ಮಾಡಿದಾಗ ಮಗು ಒಂದ್ಸಲ ಹೇಳಿದ್ರೆ ಅವನು ಕೇಳ್ತಾನೆ. ಯಾಕಂದ್ರೆ ಹಾರ್ಟಿಗೆ ಟಚ್ ಆಗತ್ತೆ ಸರ್ ಅದು. ಎಲ್ಲಾ ಸೆನ್ಸನ್ನು ಕಿವಿ, ಮೂಗು, ಬಾಯಿ, ಕಣ್ಣು ಎಲ್ಲವನ್ನು ಹಾರ್ಟಿಗೆ ಫೀಲ್ ಆಗ್ತದೆ ಸರ್. ಫೀಲ್ ಆದಾಗ ಡೈರೆಕ್ಟ್ ಬ್ರೈನ್ ಆಕ್ಟಿವೇಟ್ ಆಗೋದ್ರಿಂದ ಆಮೇಲೆ ನಾವು ಪಾಸಿಟಿವ್ ಹೇಳಿದ್ರಿಂದ ಸರ್ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ವಿ ಆರ್ ಸ್ಪಂದಿಸ್ತಾ ಇದೆ ಸರ್ ಆ ಮಗು. ಅವನಿಗೆ ಮಗುಗೆ ಏನಾದ್ರು ಸ್ಪಂದಿಸ್ತಾ ಇಲ್ಲ ಸರ್ ಯಾರು. ಸೊ ಅವಾಗ ಹೈಪರ್ಟೆನ್ಷನ್ ಕಡಿಮೆ ಆಗ್ತವೆ. ನಮಗೂ ಅಂತ ಮಕ್ಕಳು ಮೊದಲು ಬೇಕು ಸರ್. ಯಾಕಂದ್ರೆ ಆ ಎನರ್ಜಿನ ಕನ್ವರ್ಟ್ ಎಜುಕೇಶನ್ ಮ್ಯಾಕ್ಸಿಮಮ್ ಕೇಸಸ್ ಅದಾವೆ. ಮ್ಯಾಕ್ಸಿಮಮ್ ಕೇಸಸ್ ನಾವು ಅವನ್ನ ಹೈಪರ್ ಆಕ್ಟಿವ್ ಅಂತ ಡಯಾಗ್ನೋಸ್ ಮಾಡ್ಕೊಂಡು ನಾವು ಈ ಚಿಲ್ಡ್ರನ್ ಸ್ಪೆಷಲ್ ಕಡೆ ಹೋಗ್ತೀವಿ. ಅವ್ರು MRI ಏನೇನೋ ಮಾಡ್ಕೊಂಡು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಆ ಮಗುನ ಕುಂದಿಸಿ ಮೆಡಿಟೇಷನ್ ಮಾಡೋದು ಬಹಳ ಕಷ್ಟ. ಬಟ್ ಅದು ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ. ಅದನ್ನ ಹೆಂಗ್ ಕನ್ವರ್ಟ್ ಮಾಡ್ತಿರೋ ಅಥವಾ ಅದನ್ನ ಏನಾಗುತ್ತೋ ಏನೋ ಅದನ್ನ ನಿಮಗೆ ಈ ಕಾನ್ಸೆಪ್ಟ್ ಒಳಗೆ ಮಿಷಿನ್ ಮಾತಾಡದೇ ಇರೋದನ್ನ ನಾವು ಆ ಪ್ರೊಸೆಸ್ ಮುಖಾಂತರ ಮಗುನಲ್ಲಿ ಏನ್ ಫೀಲಿಂಗ್ಸ್ ಇದೆಲ್ಲ ಅದಕ್ಕೆ ನಾವು ಮಾಸ್ಟರ್ ಅಂತ ಕರೀತಾರೆ. ಅಂದ್ರೆ ಅನಲೈಸ್ ಮಾಡಿದೆ ಸರ್. ಎಸ್, ಈ ಮಗುನಲ್ಲಿ ಆ ಸೈಕಾಲಜಿ ಈ ತರ ಇದೆ, ಇವನು ಯಾಕೆ ಮಾಡ್ತಾರೆ, ನಾವು ನೀಟಾಗಿ ಆ ಮಗುನ ಹ್ಯಾಂಡಲ್ ಮಾಡ್ತೀವಿ ಸರ್. ಅದು ಪೇರೆಂಟ್ಸ್ಗೆ ಹೇಳಿದಾಗ ಪೇರೆಂಟ್ಸ್ ಗೊತ್ತಾಗಲ್ಲ ಸರ್. ಕೆಲವು ಸಲ ಅವ್ರು ಯಾವ್ದೋ ಒಂದು ಕೆಲಸದಲ್ಲಿ ಇರ್ತಾರೆ, ಬಿಡಿಸ್ಕೊಟ್ಟಾಗ ಆಮೇಲೆ ಕೊನೆಗೆ ಪೇರೆಂಟ್ಸು, ಮಗು, ಶಾಲೆ ಜೊತೆಗೆ ಸಪೋರ್ಟ್ ಆಗಿ ಹೋಗ್ತದೆ ಸರ್. ಸರ್ ಗುರುಜಿ ಹೇಳಿದಾಗೆ ಅದು ಮಾಡಿದ್ವಿ. ಅದ್ರ ಜೊತೆಗೆ ಸರ್ ಹೈಪರ್ ಆಕ್ಟಿವ್ ಮಗುವಿಗೆ ಜಾಸ್ತಿ ನಾವು ಎಲ್ಲೂ ಬೇರೆ ಥಿಂಕ್ ಮಾಡದೇ ಇರೋ ತರ ಈ ತರ ಆಕ್ಟಿವಿಟೀಸ್ ಕೊಡ್ಬೇಕು. ಹುಡುಗಿ ಏನು ಹೊಡಿಂಗಲ್ಲ, ನೀವು ಹೊಡಿಂಗಲ್ಲ ಬಡಿಂಗಲ್ಲ ಏನ್ ಮಾಡಂಗಿಲ್ಲ. ಅವ್ರ ಜೊತೆನೆ ಅವ್ರ ತರನ ಮೂವ್ ಆಗುತ್ತೆ ಸರ್. ಜಾಸ್ತಿ ವರ್ಕ್ ಕೊಡ್ಬೇಕ್ರಿ ಸರ್ ಅವ್ರಿಗೆ ಮೆಂಟಲಿ. ತಂತಾನೆ ಕಡಿಮೆ ಆಗುತ್ತೆ ಸರ್. ಓಕೆ, ಈ ಮೆಂಟಲ್ ಕೇಸಸ್ ಈ ತರ ಹ್ಯಾಂಡಲ್ ಮಾಡ್ತೀರಾ? ಈಗ ಒಂದು ಮಗುಗೆ ಒಂದು ಏನೋ ಮೆಂಟಲ್ ಡಿಪ್ರೆಷನ್ ಆಗಿರ್ತತಿ, ಬರ್ತಾ ಇರ್ತತಿ, ಅಂತ ಮಗು ನೀವು ಕೊಟ್ರೆ, ನಿಮ್ ಕಡೆ ಕೊಟ್ರೆ ನೀವು ಯಾವ ರೀತಿ? ಫಸ್ಟ್ ನಾವು ಆ ಮಗುನ ಮೊದಲು ಸೈಕಾಲಜಿ ಸ್ಟಡಿ ಮಾಡ್ತೀವಿ ಸರ್. ಯಾವ ಸ್ಥಿತಿಲಿ ಇದ್ದಾನೆ ಮಗು, ಪೇರೆಂಟ್ಸ್ ನಾವು ಕನ್ಸಲ್ಟ್ ಮಾಡ್ತೀವಿ ಸರ್ ನಾವು. ಆಮೇಲೆ ಆ ಮಗುಗೆ ನಾವು ಕುತ್ಕೊಂಡು ನಾವು ಈ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ನಾರ್ಮಲ್ ಮಕ್ಕಳಿಗೂ ಈ ತರ ಮಕ್ಕಳಿಗೆ ಸರ್ ಏನ್ ಮಾಡ್ತಾರೆ, ಇಟ್ ಟೇಕ್ಸ್ ಟೈಮ್ ಸರ್, ಬಟ್ ವಿ ಗೆಟ್ ರಿಸಲ್ಟ್ಸ್. ಸ್ವಲ್ಪ ಟೈಮ್ ತಗೋದು, 1 ವಾರ ಆಗೋದನ್ನ 2 ವಾರ ಆಗ್ಬಹುದು, ಬಟ್ ವಿಲ್ ಗೆಟ್ ದ ರಿಸಲ್ಟ್ಸ್. ಓಕೆ ಸರಿ, ಈ ಕಾರ್ಯಕ್ರಮದ ಕೊನೆಯ ಒಂದು ಅಂತ್ಯ ಏನಂತಂದ್ರೆ ಪ್ರೇಕ್ಷಕರಿಗಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲಾ ಮಕ್ಕಳಲ್ಲಿ ಏನೋ ಒಂದು ಪಾಸಿಟಿವ್ ಶಕ್ತಿ ಐತಿ ಸರ್. ಯಾವ್ದೋ ಮಕ್ಕಳಲ್ಲಿ ಏನೋ ಒಂದು ಸಣ್ಣದಾಗಿ ಸ್ವಲ್ಪ ಇರುತ್ತೆ ಸರ್. ಸೊ ನಾವು ಫೋಕಸ್ ಏನ್ ಮಾಡ್ತೀವಿ ಸರ್, ನೆಗೆಟಿವ್ ಕಡೆ ಬಹಳ ಫೋಕಸ್ ಮಾಡ್ತೀವಿ ಸರ್. ಯೂಶಲಿ ಕಾಮನ್ ಆಗಿ ಬರೋದು. ಸೊ ನಾವು ಪಾಸಿಟಿವ್ ಕಡೆ ಫೋಕಸ್ ಮಾಡಿದಾಗ ಆ ಮಗು ಮಹಾನ್ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ, ಅದ್ಭುತವಾದ ಒಂದು ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಡ್ಯಾನ್ಸ್ ಅಕಾಡೆಮಿಲಿ ಇರ್ಬೋದು ಸರ್, ಸಂಗೀತ ಇರ್ಬೋದು, ಡ್ರಾಯಿಂಗ್ಸ್ ಇರ್ಬೋದು, ಕಲೆಗಳು, ಏನೋ ಒಂದು ಕಲೆ ಇದೆ ಸರ್. ಇವನ್ ಸೈಂಟಿಸ್ಟ್ ಆಗ್ಬೇಕಂದ್ರೂ ಒಂದು ಕಲೆ ಇದೆ ಸರ್. ಈಗ ಮಗು ಸುಮ್ಮನೆ ಕೂಡ್ತಾನೆ, ಮಗು ಏನ್ ಮಾಡಲ್ಲ, ಇವನ್ ಸೈಂಟಿಸ್ಟ್ ಆಗಿರ್ಬೋದಲ್ಲ, ಏನ್ ರಿಸರ್ಚ್ ಮಾಡ್ತಾ ಇರ್ಬೋದಲ್ಲ. ನಾವೇನ್ ಮಾಡ್ತೀವಿ, ಒಂದು ದಡ್ಡ ಸುಮ್ಮನೆ ಕುಂತಾರ, ಸೈಂಟಿಸ್ಟ್ ಅವ್ರು ಸುಮ್ಮನೆ ಇರ್ತಾರೆ ಸರ್ ಯಾವಾಗಲೂ, ಬಿಕಾಸ್ ಅವ್ರದೇ ಒಂದು ಲೋಕದಲ್ಲಿ ಇರುತ್ತೆ. ಸೊ ಈಸ್ ಜೀನಿಯಸ್ ಮಗು. ನಮ್ಗೆ ಒಳಗಡೆ ಮಗು ಡೈಮಂಡ್, ಕಲ್ಲಲ್ಲಿ ಡೈಮಂಡ್ ಇದೆ, ಗೊತ್ತಾಗ್ತಾ ಇಲ್ಲ. ನಾವು ಅದನ್ನ ಪಾಲಿಶ್ ಮಾಡಿಸ್ತೀವಿ. ಅವ್ರು ಏನೋ ಮಾಡ್ಕೋತಿರ್ತಾರೆ, ಅವ್ರು ಸುಮ್ಕುಂತ ಅವ್ರು ಏನೋ ಒಂದೇನೋ ಕಲ್ ಕೆಬಿರ್ತಿರ್ತಾರೆ, ಏನೋ ಕಲ್ಲು ಹಿಡಿದಿರ್ತಾರೆ. ಸೊ ನಾವ್ ಇಲ್ಲಿ ಎಕ್ಸ್ಟ್ರಾ ಏನು ತಗೊಂತ ಇಲ್ಲ ಸರ್. ಆ ಕಲ್ಲಲ್ಲಿ ಅದು ಮೂರ್ತಿ ಇದೆ ಸರ್, ಡೈಮಂಡ್ ಇದೆ. ನಾವು ಅದನ್ನ ಏನ್ ಬೇಡ ತೆಗಿತಾ ಇದೀವಿ, ಅದು ಏನ್ ಉಳಿಬೇಕಲ್ಲ ಅದ್ಭುತವಾಗಿರೋದು ಉಳಿತದೆ. ಸೊ ಇಂಥ ಕಾರ್ಯಕ್ರಮ ನಮ್ಮ ಗದಗಲ್ಲಿ ಬಂದಾಗ ನಾನು ಪೇರೆಂಟ್ಸ್ ಏನ್ ಹೇಳಿದೆ ಅಂದ್ರೆ, ಇದನ್ನ ಯುಟಿಲೈಸ್ ಮಾಡಿ ಮಕ್ಕಳಿಗೆ ಇದನ್ನ ಕೊಡಿ. ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳಿಗಾಗಿನೇ ಮಗುನೇ ಆಸ್ತಿಯಾಗಿ ಮಾಡೋದು ತುಂಬಾ ಮುಖ್ಯವಾಗಿರುವಂಥದ್ದು. ನಿಮ್ಮ ಮಗುನ ಜೀನಿಯಸ್ ಆಗಿ ಇಟ್ಕೊಳ್ಳೋದು ಬೇಕಾಗಿದೆ ಸರ್. ಯಾಕಂದ್ರೆ ಈಗ ಸುಮ್ಮನೆ ಎಜುಕೇಶನ್ ಅಂತ ಹೋದಾಗ ಎಷ್ಟು ಜನ ಮಕ್ಕಳು ಫಾರಿನ್ ಇದ್ದಾರೆ ಸರ್. ಏನಾದ್ರೂ ಮಗು ಮಾಡಿ ಅಂದ್ರೆ, ನೀವು ಕೊಟ್ಟಿರೋ ನಾವು ಓದಿ ಉಳ್ಕೊಂಡು ನೀವು ಆರಾಮಾಗಿರಿ, ನಾನು ಆರಾಮಾಗಿದ್ದೀನಿ ಅಂತಾನೆ, ನೀವು ವೃದ್ಧಾಶ್ರಮದಾಗಿರ್ರಿ, ನಾವು ಅಲ್ಲಿ ಇರ್ತೇವೆ ಅಂತ. ಸೊ ಇಲ್ಲಿ ದುಡ್ಡು ಎಲ್ಲ ಸೆಕೆಂಡ್ ಸರ್. ಮಗುವನ್ನ ಬೆಳೆಸಿ ಅಟ್ಯಾಚ್ಮೆಂಟ್ ಏನಿದೆಲ್ಲ ಸರ್, ಅದು ಬಹಳ ಮುಖ್ಯವಾಗಿ ಆಗುವಂತ ಸ್ಥಿತಿ ಸರ್. ಯಾಕಂದ್ರೆ ಆ ಒಂದು ಪರಂಪರೆ ಬೆಳಿಬೇಕಾಗಿದೆ. ಇನ್ಸ್ಟ್ರಕ್ಟ್ ಪೇರೆಂಟ್ಸ್ಗೆ ಗದಗಲ್ಲಿ ಆಗ್ತಿರೋಂಥ ಕಾರ್ಯಕ್ರಮ ನಾಳೆ 27ನೇ ತಾರೀಕಿಗೆ 7ನೇ ತಿಂಗಳಲ್ಲಿ 2025ರಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಸ್ಗೆ ನಾನು ಹೇಳಿದೆ ಇಷ್ಟೇ ಸರ್, ಈ ಒಂದು ಕಾರ್ಯಕ್ರಮವನ್ನು 32 ಜನ ಮಾತ್ರ ಒಂದು ಬ್ಯಾಚ್ ಅಲ್ಲಿ ನಾವು ತಗೊಂತಾ ಇದ್ದೀವಿ. ಸುಮಾರು 2 ವಾರ ಇದು ಕಾರ್ಯಕ್ರಮ ಇರುತ್ತೆ ಸರ್. ಎವ್ರಿ ಪರ್ ಡೇ 3 ತಾಸು ಇದು ಕಾರ್ಯಕ್ರಮ ಇರುತ್ತೆ. 32 ಜನಕ್ಕೆ ಮಾತ್ರ ತಗೋತೀವಿ ಸರ್. ಒಂದು ಬ್ಯಾಚ್ ಇಷ್ಟೇ ಇರ್ಬೇಕಂತೇಳಿ. ಹಾಗೆ ಯಾರೆಲ್ಲ ಪೇರೆಂಟ್ಸ್ ನ ಆಸಕ್ತಿ ಇರೋರಂತರು ಈ ಒಂದು ನಂಬರ್ಗೆ ಸಂಪರ್ಕಿಸಬಹುದು ಸರ್. 9141102826. ಇನ್ನೊಂದ್ಸರಿ ರಿಪೀಟ್ ಮಾಡಿ ಸರ್, 9141102826ಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಬರುವಂತ 27 ತಾರೀಕಿಗೆ ಭಾನುವಾರದಲ್ಲಿ ಎಲ್ಲ ಪೇರೆಂಟ್ಸ್ ಗದಗಲ್ಲಿ ನಾವು ಹೊಸದಾಗಿ ನಾವು ಇನ್ಸ್ಟಿಟ್ಯೂಟ್ ಮಾಡ್ತಿರೋದ್ರಿಂದ ಎಲ್ಲ ಮಕ್ಕಳಲ್ಲಿ ಸೇರಿಸಿ ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಪೇರೆಂಟ್ಸ್ಗೆ ಈ ಜ್ಞಾನವನ್ನು ಮಗುವಿಗೆ ಮುಟ್ಲಿ ಅಂತೇಳಿ ನಾವು ಇದನ್ನು ಕೇಳ್ಕೊತಾ ಇದ್ದೀವಿ. ಓಕೆ,
ತುಂಬ ಧನ್ಯವಾದಗಳು ಸರ್. ಈಗ ತಾವು ಇಷ್ಟೊಂದು ಈ ಕಾರ್ಯಕ್ರಮ ಒಂದು ಥೈರಾಯ್ಡ್ ಬಗ್ಗೆ ಮಾತಾಡಿದ್ರಿ. ಎಸ್ ಈಗ ಹುಟ್ಟು ಮಗುವಿಗೆ ನಾವೇನು ಮಾಡ್ತೀವಿ ಅಂದ್ರೆ ಮಗು ಚಲೋತ್ತಿಂಗ್ ಎಜುಕೇಷನ್ ಬರಲಿ ಅಂತ ನಾವೆಲ್ಲ ಮಗನ ಹೋಗಿ ಅದೋ ಒಂದು ಸ್ಕೂಲ್ನಾಗ ಇಟ್ಟು ಬಾಂಧವ್ಯನ ನಾವು ಹಾಳು ಮಾಡ್ತೀವಿ. ಎಸ್ ತಂದೆ ತಾಯಿನ ಬಾಂಧವ್ಯನ ನಾವು ಹಾಳು ಮಾಡಿಕೊಂಡು ಅವಾಗ ಅದೇನಾಗುತ್ತೆ, ಅದು ಫಾರಿನ್ಗೆ ಹೋಗುತ್ತೆ, ಇವರು ವೃದ್ಧಾಶ್ರಮ ಸೇರ್ತಾರೆ. ಎಸ್ ಬಟ್ ಇವತ್ತೆಲ್ಲ ನಾವು ಈ ಒಂದು ಕಾರ್ಯಕ್ರಮ ಬಗ್ಗೆ ಏನಂತಂದ್ರೆ ಮಗುವಿಗೆ ಒಂದು ಸಂಸ್ಕಾರ ಮತ್ತು ವಿದ್ಯೆ ಕಲಿಸ್ಬೇಕಂದ್ರೆ ಮೊದಲಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ ಇದ್ರೆ ಮಾತ್ರ ವಿದ್ಯೆ ಬರ್ತದೆ. ಆ ವಿದ್ಯೆಯಿಂದ ಏನಾಗುತ್ತೆ, ಆ ಮಗುವಿನ ಬೆಳವಣಿಗೆ ಹಾಕುವಂಥದ್ದಂಗೆಲ್ಲ ಅವನಲ್ಲಿ ಇರ್ತಕ್ಕಂಥ ಚಲೋ ವಿಚಾರ, ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾವೆ. ಆ ಕ್ರಿಯೇಟ್ ಮಗಳಿಂದ ತಂದೆ ತಾಯಿ ಆ ಮಗುವಿಗೆ ಆಗಲಿ ಪ್ರೆಷರ್ ಕೊಟ್ಟು ನೀನು ಅದು ನೋಡಿ ಇದು ಮಾಡಿ ಅಷ್ಟು ಪರ್ಸೆಂಟೇಜ್ ಇರೋ ಬೇಕಾಗಿದ್ದು ಪರ್ಸೆಂಟೇಜ್ ಅಲ್ಲ. ಆ ಮಗುವಿನ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯ ಸಂಸ್ಕಾರ ಬೆಳಿಬೇಕಂತ ಸಂಪೂರ್ಣ ಮಾಹಿತಿ ಕೊಟ್ಟಂತ ಅವರಿಗೆ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಸಿಟಿ ಚಾನಲ್ ಪರವಾಗಿ ತುಂಬ ಧನ್ಯವಾದಗಳು. ಮೇನ್ ಮುಖ್ಯವಾಗಿ ನಾಳೆ 27ನೇ ತಾರೀಕು ಇವರು ಸ್ಯಾಕ್ರೆಡ್ ಎನ್ಲೈಟ್ ಅಕಾಡೆಮಿಯಿಂದ ಅವರು 3rd ಐ ಮತ್ತು ಮೆಮರಿ ಕ್ಲಾಸಸ್ ಎಲ್ಲ ಪ್ರಾರಂಭ ಮಾಡ್ತಾರೆ. ಅದನ್ನ ಫ್ರೀಯಾಗಿ ಇವತ್ತೆಲ್ಲ ಅವರು ನೀವು ಕಾರ್ಯಕ್ರಮ ಮಾಡತ್ತೀರಿ. ದಯವಿಟ್ಟು ಅವ್ರು ಹೇಳಿದಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ನಿಮ್ಮಂಥ ಮಕ್ಕಳು ಹೈಪರ್ ಆಕ್ಟಿವ್ ಅಂತ ಮಕ್ಕಳು ಇದ್ದಾರೆ ಅಥವಾ ಮೆಮರಿ ಪವರ್ ಯಾರು ಕಡಿಮೆ ಇದ್ದಂಥ ಮಕ್ಕಳನ್ನ ಇವರಿಗೆ ಸಂಪರ್ಕ ಮಾಡಿದ್ರೆ ಆ ಮಗು ಚೆನ್ನಾಗಿ ಓದಿ ನಿಮ್ಮ ಒಂದು ಫ್ಯೂಚರ್ ಆಗಿ ಅಥವಾ ಒಂದು ವ್ಯಕ್ತಿ ವಿಕಾಸ ಅಂತ ಆಗುತ್ತಾ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾನು ಇಲ್ಲಿ ಮುಗಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದ ಸರ್.